ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಆಗಸ್ಟ್ 2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಚಿತ್ತಾ ನಕ್ಷತ್ರ, ಶುಭಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ಆಧ್ಯಾತ್ಮಿಕ ಬಂಧುಗಳಿಗೆ ಮಂಗಳ ಗೌರಿ ವ್ರತದ ಶುಭಾಶಯಗಳು. ಹಾಗೆಯೇ ಇವತ್ತು ಸಿರಿಯಾಳ ಷಷ್ಠಿ. ವಿಶೇಷವಾಗಿ ಮಂಗಳ ಗೌರಿ ಅಂತ ಹೇಳ್ತಿದ್ದಾಗೆ ಹೊಸದಾಗಿ ಮದುವೆಯಾಗಿರತಕ್ಕಂಥ ಆ ಒಂದು ಗೌರಿ ಸ್ವರೂಪದ ಸ್ತ್ರೀಗೆ ಆ ಮಾಂಗಲ್ಯ ಬಲವಾಗಿರಲಿ ಅಂತ ಹೇಳಿಬಿಟ್ಟು ತಾಯಿ ಹಾಗೂ ಮಗಳು ಇಬ್ಬರೂ ಸೇರಿ ಮಾಡತಕ್ಕಂಥ ಒಂದು ವಿಶೇಷ ಪೂಜೆ. ಯಾರಾದರೂ ಆಚಾರ್ಯರನ್ನ ಕೇಳಿ ಮಾಡತಕ್ಕಂಥದ್ದು. ಮುಖ್ಯವಾಗಿ ಹೊಸದಾಗಿ ಮದುವೆ ಆದವರು ಈ ಒಂದು ಸಂಕಲ್ಪ ತೆಗೆದುಕೊಂಡರೆ ಆ ಒಂದು ಜಾತಕದಲ್ಲಿರತಕ್ಕಂಥ ಇವತ್ತು ವಿಚ್ಛೇದನಗಳ ಪ್ರಕ್ರಿಯೆ ಜಾಸ್ತಿ ಆಗ್ಬಿಟ್ಟಿದೆ. ದಾಂಪತ್ಯದಲ್ಲಿ ಅಲ್ಲೊಂದು ಬಿರುಗಾಳಿಯ ಸಂಕೇತ ಆಗ್ಬಿಟ್ಟಿದೆ. ನಾನು ನಂದು ಅನ್ನತಕ್ಕಂಥ ಭಾವಾರ್ಥ. ಸೊ ಅದರಿಂದ ಹೊರಗಡೆ ಬರಲಿಕ್ಕೆ ನೀನು ಬೇಡ, ನಾನು ಬೇಡ, ನೀನೆಷ್ಟು, ನಾನೆಷ್ಟು, ನಿನ್ನ ಸಂಪಾದನೆ ಎಷ್ಟು, ನನ್ನ ಸಂಪಾದನೆ ಎಷ್ಟು, ಆ ಪ್ರೀತಿ ಅನುಬಂಧ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಈಗೂ ಜಾಸ್ತಿ ಆಗ್ಬಿಟ್ಟಿದೆ ನನ್ನಿಂದಲೇ. ಅರಿಷಡ್ ವರ್ಗ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, 6 ಹೆಜ್ಜೆಗಳು ಇಡ್ತಕ್ಕಂಥ ಒಂದು ಕ್ಷೇತ್ರಗಳ ಬಗ್ಗೆ ಹೇಳಿದ್ದೆ. ಸುಬ್ರಹ್ಮಣ್ಯ ಕ್ಷೇತ್ರಗಳ ಬಗ್ಗೆ ಹೇಳಿದ್ದೆ. ಸುಬ್ರಹ್ಮಣ್ಯರಿಗೆ ಸಂಬಂಧಪಟ್ಟಂತ ಒಂದು ಇಷ್ಟವಾದಂಥ ಒಂದು ಸಂಕಲ್ಪ ಹೇಳಿದ್ದೆ, ಇಷ್ಟವಾದಂಥ ಮಂತ್ರವನ್ನ ಹೇಳಿದ್ದೆ. ಅದೇ ರೀತಿ ಇವತ್ತು ಕೂಡ ಮಂಗಳ ಗೌರಿ ಅಲ್ವಾ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆ ತಾಯಿ ಜಗನ್ಮಾತೆ ಎಲ್ಲರ ಮನೆಯಲ್ಲೂ ಆ ಒಂದು ವೈಧವ್ಯ ದೋಷವನ್ನ ದೂರ ಮಾಡಲಿ. ವಿವಾಹ ವಿಚ್ಛೇದನ ದೋಷ ಇವತ್ತು ಸುಮಾರು ಒಂದು 2001 ಆಸುಪಾಸು ಒಂದು ದೊಡ್ಡ ದಕ್ಷಿಣ ಭಾರತದ ಒಂದು ವಾಹಿನಿಯಲ್ಲಿ ಕಾರ್ಯಕ್ರಮ ನಡೆಸಬೇಕಾದ್ರೆ ಹೇಳ್ತಿದ್ದೆ, ಪ್ರತಿ ಕುಟುಂಬದಲ್ಲೂ ಒಂದು ವಿಚ್ಛೇದನ ಇರುತ್ತೆ ಅಂತ. ಇವತ್ತು ನಮ್ಮ ಕುಟುಂಬಗಳಲ್ಲೂ ನಾನು ನೋಡಿದ್ದೇನೆ, ಇದೆ. ಯಾರನ್ನೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಕರ್ಮ ಅನ್ನತಕ್ಕಂಥದ್ದು ನಾವೇನೋ ಒಂದು ಮಾಡ್ಕೊಂಡು ಬಂದಿದ್ದೇವೆ. ಪೂರ್ವ ಪುಣ್ಯ ಸ್ಥಾನದಿಂದ ನೋಡ್ತೇವೆ. ಆ ಒಂದು ಬಾಧೆ ಸಂಕಟ ಅನ್ನತಕ್ಕಂಥದ್ದು ನವಾಂಶವನ್ನ ಅತಿ ಮುಖ್ಯವಾಗಿ ನೋಡ್ಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ಮಂಗಳ ಗೌರಿ ವ್ರತದ ದಿನ ಹೇಳ್ತಿದ್ದೇನೆ, ನಿಮ್ಮ ಮದುವೆಯಲ್ಲಿ ತುಂಬಾ ಜನ ಮದುವೆ ಮಾಡಿಬಿಡ್ತಾರೆ. ಹೆಸರು ಬಲ ಬಂತು, ಗುರುಬಲ ಬಂದ್ಬಿಡ್ತು, ಮನೆತನ, ಕುಟುಂಬ, ನಮ್ಮ ಕುಲ, ನಮ್ಮ ಜಾತಿ, ಬೇರೆ ಜಾತಿ, ಏನೋ ಒಂದು ಬಂತು ಮಾಡಿಬಿಡೋಣ ಅಂತ. ನಮ್ಮ ಮಗಳಿಗೆ, ನಮ್ಮ ಮಗನಿಗೆ ಒಂದು ವಿಶೇಷವಾಗಿ ಆ ಮದುವೆಯ ಯೋಗ ಇದೆಯಾ, ಸಂಕಲ್ಪ ಇದೆಯಾ, ಒಳ್ಳೆ ಸಂಗಾತಿ ಬರ್ತಾಳ, ಮದುವೆ ನಂತರ ಚೆನ್ನಾಗಿರ್ತಾರ. ಅತಿ ಮುಖ್ಯವಾಗಿ ಅದಕ್ಕೆ ಪರಾಶರರು ವಿಶೇಷವಾಗಿ ನವಾಂಶದ ಒಂದು ಸೃಷ್ಟಿಯನ್ನ ಮಾಡಿದ್ದಾರೆ. D9 ಚಾರ್ಟ್ ಅಂತ ಹೇಳ್ತಾರೆ. ಅತಿ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ D9 ಅನ್ನ ನಾವು ನೋಡ್ತೇವೆ. D10 ಅನ್ನೋದು ನಿಮ್ಮ ದಶಾಂಶ, ನಿಮ್ಮ ವೃತ್ತಿ, ನಿಮ್ಮ ಕರ್ಮ ಯಾವ ರೀತಿಯ ಕೆಲಸಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನತಕ್ಕಂಥದ್ದು. ವ್ಯಾಪಾರ ಇದೆಯಾ, ವ್ಯವಹಾರ ಇದೆಯಾ, ವೃತ್ತಿ ಇದೆಯಾ, ಗೌರ್ಮೆಂಟ್ ಇದೆಯಾ, ಪ್ರೈವೇಟ್ ಇದೆಯಾ, ಸ್ವಂತ ಬಿಸ್ನೆಸ್ ಮಾಡೋದಿದೆಯಾ, ಅದನ್ನ ನೋಡ್ತಕ್ಕಂಥದ್ದು ಮಾಡ್ತೇವೆ. ಆದರೆ D9 ಅನ್ನೋದು ತುಂಬಾ ಮುಖ್ಯ. ನಾವು ಜಾತಕ ಲಗ್ನ ಕುಂಡಲಿಗಿಂತ ಮದುವೆ ಕುಂಡಲಿ ನೋಡಬೇಕು. ನೋಡೋಲ್ಲ, ಹೆಸರು ಬಲ ಬಂದ್ಬಿಡ್ತು, 30 ಮೇಲಿದೆ ಗುರುಗಳೇ, ಮಾಡಿಬಿಡೋಣ, ಚೆನ್ನಾಗಿದೆ. ನೋಡಿದ್ದೇನೆ ಕುಟುಂಬಗಳಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಇನ್ನು ಮೇಲೆ ಶನಿ ಮೀನದಲ್ಲಿ ಬಂದ್ಬಿಟ್ಟಿದೆ ಅಲ್ವಾ. ಜ್ಞಾನಕಾರಕ ಗುರುವಿನ ಮನೆಯಲ್ಲಿದೆ ವಕ್ರ. ಅದನ್ನ ಲಾಸ್ಟ್ ಇಯರೇ ಹೇಳಿದ್ದೇನೆ. ಪ್ರತಿಯೊಬ್ಬರಿಗೂ 2 ಮದುವೆ ಯೋಗ, ವಿಚ್ಛೇದನ ಯೋಗ,
ಕುಟುಂಬದಲ್ಲಿ ಒಂದು ವಿಚ್ಛೇದನ ಅಂತ ಹೇಳಿದ್ದೆ ಒಂದು 15 ವರ್ಷದ ಹಿಂದೆ. ಈಗ ಹೇಳ್ತಿದ್ದಾನೆ ಪ್ರತಿಯೊಬ್ಬರಿಗೂ ಇನ್ನು ಮೇಲೆ ಮದುವೆ ಆಗ್ತಕ್ಕಂಥವ್ರು ಮದುವೆವರೆಗೂ ಬಂದು ಮುರಿಯೋದು, ಮಾತುಕತೆಯಾಗಿ ಮುರಿಯೋದು, ಇಷ್ಟಪಟ್ಟು ಮದುವೆಯಾಗಿ ಮುರಿಯೋದು, ಬಂಧುಗಳು ನೋಡಿ ಕುಟುಂಬ ನೋಡಿ ಮದುವೆ ಮಾಡಿ ಮುರಿಯತಕ್ಕಂಥದ್ದು, ಇಲ್ಲ ಮದುವೆಯಾಗಿ ಎಲ್ಲೋ ಒಂದು ಘರ್ಷಣೆಯಾಗಿ ಮುರಿಯತಕ್ಕಂಥದ್ದು ಜಾಸ್ತಿ. ಇದನ್ನು ತಿಳ್ಕೊಂಡಿದ್ರು ಹಿರಿಯರು. ಅದಕ್ಕೆ D9 ಅನ್ನು ಸ್ಟಡಿ ಮಾಡಿ ಅಂತ ಹೇಳ್ತಾರೆ. ಮದುವೆ ಆಗೋದಕ್ಕೆ ಮೊದಲು ಅಂಥ ಆತುರ ಏನು ಮಕ್ಕಳೇ? ಏನು ರಾಜ್ಯ ಮುಳುಗೋಗಲ್ಲ, ರಾಜ್ಯ ಸಿಗೋಲ್ಲ, ದೊಡ್ಡ ಪದವಿ ಸಿಗೋಲ್ಲ, ದೊಡ್ಡ ಪ್ರತಿಷ್ಠೆ ಸಿಗೋಲ್ಲ, ಎಲ್ಲ ಕೇಳ್ಕೊಂಡು ಬರ್ಬೇಕು ನಾವು. ಒಳ್ಳೆ ಸಂಗಾತಿ ಸಿಗಬೇಕು ಅಂದರೆ ಭಗವಂತನಿಟ್ಟಿರತಕ್ಕಂಥ ಒಂದು ನಾಟಕದಲ್ಲಿ ಮದುವೆ ಅನ್ನೋದು ಒಂದು ಅದ್ಭುತ. ಸ್ವಲ್ಪ ಕಾಯೋಣ. ಅದಕ್ಕೆ ಮಂಗಳ ಗೌರಿ ವೃತ್ಯವನ್ನ ತಗೊಂಡು ಬಂದು ಆ ಒಂದು ಮದುವೆ ಮುರಿಬಾರ್ದು, ಸಂಬಂಧಗಳು ಮುರಿಬಾರ್ದು, ಅನುಬಂಧ ಬೆಳೀಲಿ, ಹೆತ್ತ ಮನೆ ತವರು ಮನೆ ಹಾಗೆ ಹೆಣ್ಣು ಕೊಟ್ಟ ಮನೆ ಆ ಮನೆಯೂ ಚೆನ್ನಾಗಿರ್ಲಿ ಅಂತ ಮಂಗಳ ಗೌರಿ ವ್ರತಕ್ಕೆ ವಿಶೇಷವಾಗಿ ಒಂದು 5 ಜನ ಮುತ್ತೈದೆಯರಿಗೆ ಬಾಗಿನ ಕೊಡ್ತಕ್ಕಂಥ ಸಂಪ್ರದಾಯವನ್ನ ತಂದ್ರು. ಗುರುಗಳೇ ನಾವು ಮಾಡಿಲ್ಲ, ಆಗೋಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು. ಮಾಡಬಹುದಾ? ಖಂಡಿತ ಮಾಡಬಹುದು, ಆದರೆ ತಾಯಿ ಇರಬೇಕು. ಈಗ ತಾಯಿ ಇಲ್ಲ ಗುರುಗಳೇ. ಸರಿ, ತಾಯಿ ಸಮಾನರಾಗಿ ಯಾರನ್ನಾದರೂ ಒಂದು ಸಂಕಲ್ಪ ತಗೋಬಹುದು, ಅದೂ ಇಲ್ಲ ಗುರುಗಳೇ. ಪರವಾಗಿಲ್ಲ, ಒಂದು 5 ಬಾಗಿನ ರೆಡಿ ಮಾಡಿಟ್ಕೊಳ್ಳಿ. ಮಂಗಳವಾರ ನಿಯಮ, ಅದರಲ್ಲೂ ಮಂಗಳವಾರ ಚಿತ್ತಾ ನಕ್ಷತ್ರ ಷಷ್ಠಿ ಬೇರೆ ಬಂದಿರತಕ್ಕಂಥದ್ದು, ಏನೋ ಒಂದು ಅನಾಹುತದ ಸೂಚನೆ. ಅದು ಆಮೇಲೆ ಮಾತಾಡ್ತೇನೆ, ಭಯ ಯಾಕೆ. ಶುಕ್ರ ಬೇರೆ ನೀಚ ಆಗಿರತಕ್ಕಂಥದ್ದು. ಇನ್ನು ಮದುವೆಗಳು ನೆಮ್ಮದಿ ಕೊಡುವುದಿಲ್ಲ. ಮದುವೆಗಳು ಕೊಡೋದು ತಗೊಳ್ಳೋದರ ಮೇಲೆ ನಿರ್ಧಾರ ಆಗಿರುತ್ತೆ. ಇನ್ಮೇಲೆ ಅಲ್ಲೊಂದು ಭಾವನಾತ್ಮಕ ಹೊಂದಾಣಿಕೆಗಳು ಇರುವುದಿಲ್ಲ. ಅದರಲ್ಲೂ ಕಲಾವಿದರಿಗೆ ದೈವ ಕೊಟ್ಟಿರುವ ಶಾಪ ಆಗ್ಬಿಡುತ್ತೆ. ತುಂಬ ಕಲಾವಿದರುಗಳು ನೆಮ್ಮದಿಯಾಗಿಲ್ಲ. ಹೆಸರಿನಿಂದೆ, ಸ್ಟಾರ್ಡಮ್ ಹಿಂದೆ, ಪದವಿ ಹಿಂದೆ, ಭೋಗದ ಹಿಂದೆ, ಆ ಒಂದು ಸ್ಟೇಟಸ್ನ ಹಿಂದೆ ನಿಂತ್ಕೊಬಿಡ್ತಾರೆ. ಅದು ಹೊಡೆಯತಕ್ಕಂಥ ಒಂದು ಭಾವವಾಗ್ತಿದೆ. ಯಾರನ್ನೂ ಬಿಡ್ತಿಲ್ಲ. ಕಲಾವಿದರಿಗೆ ಶುಕ್ರ ನೀಚ, ಹುಷಾರಾಗಿರಿ. ಇವತ್ತಾಯಿತು ಅಂದರೆ ಇವತ್ತಿನಿಂದ ಒಂದು 4 ಮಂಗಳವಾರ, ಒಂದು 5 ಬಾಗಿನ. ಶಕ್ತಿ ಇದೆಯಾ? ನೀವೆಷ್ಟು ಬಾಗಿನ ಬೇಕಾದರೂ ಇಡ್ಬೋದು. ಒಂದು 16 ಬಾಗಿನ ಇಡ್ತೇನೆ ಗುರುಗಳೇ, ನಾನು ಕೊಡ್ತೇನೆ. ಕೇಳಿ, ಹಿರಿಯರನ್ನ ಕೇಳಿ. ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತೆ ಬಾಗಿನ, ಮಡ್ಲಕ್ಕಿ, ಉಡಿ ತುಂಬಿಸ್ತಕ್ಕಂಥದ್ದು ಅಂತ ಕೂಡ ಹೇಳ್ತವೆ. ಕೆಲವರು ನವಧಾನ್ಯ ಇಡ್ತಾರೆ, ಕೆಲವರು ಬರೀ ಅಕ್ಕಿ ಬೆಲ್ಲ ಕೊಬ್ಬರಿ ಇಡ್ತಾರೆ, ಒಂದು ಬ್ಲೌಸ್ ಪೀಸ್ ಇಡ್ತಾರೆ, ಒಂದು 6 ಬಳೆ ಇಡ್ತಾರೆ, ಅರಿಶಿನ ಕುಂಕುಮ ಇಡ್ತಾರೆ, ಒಂದು ಪೂರ್ಣ ತೆಂಗಿನಕಾಯಿ ಇಡ್ತಾರೆ, ಒಂದು 6 ಹಸಿರು ಬಳೆ ಇಡ್ತಾರೆ, ಹಸಿರು ಬ್ಲೌಸ್ ಪೀಸ್ ಇಡ್ತಾರೆ, ಹಸಿರು ಸ್ಯಾರಿ ಇಡ್ತಾರೆ. ಕೆಲವರು ಶಕ್ತ್ಯಾನುಸಾರ ಒಂದು ಹೊಸ ಮೊರ ತಂದು ಅದನ್ನ ಅರಿಶಿನ ಹಚ್ಚಿ, ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅದರಲ್ಲೆಲ್ಲ ಜೋಡಿಸಿ ಮನೆಯ ದೇವರ ಮುಂದುಗಡೆ ಇಟ್ಟು, ಅಲ್ಲೊಂದು ನೈವೇದ್ಯಕ್ಕಿಟ್ಟು, ಅಮ್ಮನವರ ಮುಂದುಗಡೆ ಸಂಕಲ್ಪ ಮಾಡಿಕೊಂಡು, ಮನೆ ಯಜಮಾನ, ನೀವು ನಿಮ್ಮ ಯಜಮಾನರು ಚೆನ್ನಾಗಿದ್ರೆ, ನಮ್ಮವ್ವ ಒಂದು ಮಾತು ಹೇಳೋದು ಮಕ್ಕಳೇ, ಮನೇಲಿ ರಾಗಿ ಕಲ್ಲು ಬೀಸ್ತಿದ್ರೆ ಊರೆಲ್ಲ ನೆಂಟರು ಅಂತ. ನೀವು ನೆಮ್ಮದಿಯಾಗಿದ್ರೆ ಎಲ್ಲರೂ ನೆಮ್ಮದಿ. ನೀವು ಚೆನ್ನಾಗಿದ್ರೇನೆ ನಾನು, ನೀವು ಚೆನ್ನಾಗಿದ್ದರೇನೆ ದೇವರು, ನೀವು ಚೆನ್ನಾಗಿದ್ದರೇನೆ ದೊರೆ. ಎಲ್ಲರೂ ಮಕ್ಕಳೇ, ಎಲ್ಲರೂ. ನೀವು ಆ ಸ್ವಾರ್ಥಕ್ಕೊಳಗಾಗಿ ಸ್ವಲ್ಪ ಸ್ವಾರ್ಥ ಇಟ್ಕೊಳ್ಳಿ. ಮಹಾಸ್ವಾರ್ಥ ಬೇಡ, ವಿಪರೀತ ಸ್ವಾರ್ಥ ಬೇಡ. ನಾವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿರೋದಕ್ಕೆ ಅಲ್ವಾ ಅಲ್ಲಿಂದ ಬರೋದು, ನನ್ನ ಹತ್ರ ಮಾತಾಡೋದು, ನನ್ನ ಕಾರ್ಯಕ್ರಮ ನೋಡೋದು, ಈ ರವಿಶಂಕರ್ ಕೂಡ ಜೀವ ಇರೋದು. ನೀವು ಚೆನ್ನಾಗಿರೋದಕ್ಕೆ ಅಲ್ವಾ ನೀವು ಹೋಗಿ ಓಟ್ ಹಾಕಿ ಒಂದು ದೊರೆಯ ಸ್ಥಾನ ಬಂದಿರೋದು. ನೀವು ಚೆನ್ನಾಗಿರೋದಕ್ಕೆ ಅಲ್ವಾ ಹೋಗಿ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನಾ, ಪೂಜಾ, ನೈವೇದ್ಯ, ತೀರ್ಥ, ಅಲ್ಲೊಂದು ಗಂಧ ಅಭಿಷೇಕ ಎಲ್ಲ ಮಾಡೋದು. ನೀವು ಯಾರು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ದೇವರಿಗೆ ಎಲ್ಲಿ ನೈವೇದ್ಯ, ಪೂಜೆ, ಅಲಂಕಾರ, ಒಪ್ಪ, ಓರಣ, ಷೋಡಶೋಪಚಾರಗಳು? ಹೌದಲ್ವಾ? ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ದೊರೆಯಲ್ಲಿ ಯಾರು ಓಟ್ ಹಾಕೋದಿಲ್ಲ ಅಂದ್ರೆ, ಇತ್ತೀಚೆಗೆ ಒಂದು 80 ರಿಂದ 90 ಲಕ್ಷ ಓಟು ಡಿಲೇಟ್ ಆಗಿದೆ ಅಂತ ಒಂದು ಮಾತು. ಎಲ್ಲ 7 ಕೋಟಿ ಜನರಲ್ಲಿ ಒಂದು 3.5 ರಿಂದ 4 ಕೋಟಿ ಓಟುಗಳಿದ್ದಾವೆ. ನಾವು ಹಾಕೋದಿಲ್ಲ ಅಂತ ಎಲ್ಲರೂ ನಿಂತು ಬಿಟ್ರೆ ದೊರೆಯೂ ಇಲ್ಲ, ಕಾರ್ಪೊರೇಟ್ ಇಲ್ಲ, ಯಾರೂ ಇಲ್ಲ, ಬೀಡಾಡಿ ದನಗಳಾಗ್ಬಿಡುತ್ತೆ. ನಿಮ್ಮಿಂದಲೇ ಎಲ್ಲ. ನೀವೇ ಸತ್ಯ, ನೀವೇ ಪರಮಾತ್ಮ, ನಿಮ್ಮಿಂದಲೇ ಶಕ್ತಿ. ಇದಂ ಜಗತ್ತು. ಇದು ತಿಳ್ಕೊಂಡೇ ಇಲ್ಲ, ಭಯ ಪಡ್ತೀರಿ. ಯಾಕೆ ಭಯ ಪಡ್ತೀರಿ? ಕಲಿಯುಗ ಅಂದ್ರೇನೆ ಸ್ವಲ್ಪ ಭಯ. ಶನಿಗೆ ಅಧಿಕಾರತ್ವ ಕೊಟ್ಟಿರ್ತಕ್ಕಂಥದ್ದು.
ದುಃಖಕಾರಕ ಶನಿ ಬಂದು, ಆಯುಷ್ಯಕಾರಕ ಅಷ್ಟೇ ಅಲ್ಲ, ದುಃಖಕಾರಕ. ಪ್ರಾಣ ಸಂಕಟ, ಪ್ರಾಣ ತೆಗಿಯಲ್ಲ, ಪ್ರಾಣಕ್ಕೆ ಸಂಕಟ. ಎದ್ದರೆ ಕೂತರೆ ನಿಂತರೆ ಬರೀ ಕಾಯಿಲೆಗಳು, ಯಾವುದೋ ಒಂದು ಕಾಯಿಲೆ. ಮನೋರೋಗ, ಮನಸ್ಸಿಗೆ ರೋಗ. ಮನಸ್ಸಿಗೆ ಏನ್ ರೋಗ? ನನ್ನ ಯಜಮಾನ್ರು, ನನ್ನ ಮಗ, ನನ್ನ ಕುಟುಂಬ, ನನ್ನ ಉದ್ಯೋಗ, ನನ್ನ ಹೆಂಡತಿ, ಈ ಥರದೊಂದು ಭಾವಗಳಲ್ಲಿ ಏನೋ ಒಂದು ಆ ಮಾಯೆಯಲ್ಲಿ ಸುತ್ತಲೇ ಇದ್ದೇವೆ. ಶನಿಯ ಹಿಂದ್ಗಡೆ ಬೇರೆ ರಾಹು, ಶನಿಯ ಮುಂದುಗಡೆ ಬೇರೆ ಕುಜ. ಶನಿ ಕುಜ ಕೇಂದ್ರದಲ್ಲಿದ್ದಾರೆ, ರಾಹು ಕುಜನ ಸಾಂಗತ್ಯದಲ್ಲಿದ್ದಾನೆ. ಸೊ ಆ ಒಂದು ರಾಹು 10ನೇ ಭಾವವಾಗಿ ವೃಷಭ ನೋಡ್ತಿದ್ದಾನೆ, 3ನೇ ಭಾವವಾಗಿ ಧನಸ್ಸು ನೋಡ್ತಿದ್ದಾನೆ, 7ನೇ ಭಾವವಾಗಿ ಸಿಂಹವನ್ನ ನೋಡ್ತಿದ್ದಾನೆ. ಸೊ ಧನಸ್ಸು ಅಂತ ಹೇಳ್ತಿದ್ದಾಗೆ ಗುರು ಪ್ಲಸ್ ಕ್ಷತ್ರಿಯ ಸಂಕೇತ ಅಂತ ಹೇಳ್ತೇವೆ, ಸಿಂಹ ಅಂತ ಹೇಳ್ತಿದ್ದಾಗೆ ಅಧಿಕಾರ ಅಂತ ಹೇಳ್ತೇವೆ, ವೃಷಭ ಅಂತ ಹೇಳ್ತಿದ್ದಾಗೆ ದೇವಸೇನೆ ಅಂತ ಹೇಳ್ತಿದ್ದೇವೆ, ದೇವಯಾನಿ ಅಂತ ಹೇಳ್ತಿದ್ದೇವೆ. ಆ ಭಾಗವನ್ನ ರಾಹು ನೋಡ್ತಿದ್ರೆ ಶನಿಯು ನೋಡ್ತಿದ್ದಾನೆ. ಶನಿ ಶುಕ್ರನನ್ನ ನೋಡ್ತಿದ್ದಾನೆ, ವಕ್ರವಾಗಿ ನೋಡ್ತಿದ್ದಾನೆ. ಸೊ ಎಲ್ಲೆಲ್ಲೂ ನಮಗೆ ವಿಕಾರಗಳು ವಿಪರೀತ. ನೋಡಿ, ಶುಕ್ರ ನೀಚ, ಕುಡಿತ, ಮೋಜು, ಮಸ್ತಿ, ಪಬ್ಬು, ಕ್ಲಬ್ಬು. ಇತ್ತೀಚೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಕೇಳಿರ್ತೀರಿ. ಹಬ್ಬದ ದಿನ ಹೇಳ್ಬಾರ್ದಾದ್ರೂ ಹೇಳ್ಬೇಕು. ಭಾರತದಲ್ಲಿ ಮಾರ್ತಿರತಕ್ಕಂಥ ಎಷ್ಟೋ ಒಂದು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಬಂದು ಬರೀ ಕಲಬೆರಕೆ, 90% ಕಲಬೆರಕೆ, 90% ಲಿವರ್ ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಅದರಲ್ಲಿ ಬರೀ ಸ್ಪಿರಿಟು, ಅದರಲ್ಲಿ ಬೇರೆ ಏನೇನೋ ಮಾಡಿಟ್ಬಿಟ್ಟಿದ್ದಾರೆ ಬ್ರ್ಯಾಂಡ್ಗಳ ಹೆಸರಲ್ಲಿ ಅಂತಕ್ಕಂಥದ್ದು. ಇಷ್ಟು ದಿನ FSSAI ಅವ್ರು ಏನ್ ಮಾಡ್ತಿದ್ರು, ಅಟ್ಲೀಸ್ಟ್ ಸ್ವಾತಂತ್ರ್ಯ ಬಂದು 78-79 ವರ್ಷಗಳ ನಂತರ ಆದ್ರೂ ನೋಡಿ, ಜೆನ್ಸಿ ವಿಚ್ ದೇ ಆರ್ ಗೆಟಿಂಗ್. ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ ಏನಂದ್ರೆ, ಆಲ್ಮೋಸ್ಟ್ ಒಂದು 30% ಜೆನ್ಸಿ ಬಂದು ಕುಡ್ತಾನೂ ಬೇಡ ಏನೋ ಬೇಡಪ್ಪ ಅಂತಕ್ಕಂಥ ದೂರ ಸರಿತಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಕುಜ ನೋಡಿ, ವಿಶೇಷವಾಗಿ ಶುಕ್ರನ ನೀಚತ್ವದ ಶುಕ್ರವನ್ನ ನೋಡ್ತಿದ್ದಾನೆ. ಬರೀ ಸಾಲಗಳು ಮಾಡ್ಕೊಳ್ಳೋದಾಗ್ತಿದೆ, ಭೋಗಕ್ಕೋಸ್ಕರ, ಚಪ್ಪಲಿಗೋಸ್ಕರ, ಬಟ್ಟೆಗೋಸ್ಕರ, ಬೈಕ್ಗೋಸ್ಕರ. ಇರೋದು ಬೈಕ್ ತಗೊಳ್ಳೋಕ್ ಶಕ್ತಿ ಇದ್ರೆ ಕಾರ್ಗೆ ಹೋಗ್ಬಿಡೋದು, ಕಾರ್ ತಗೊಳ್ಳೋ ಶಕ್ತಿ ಇದ್ರೆ ಲಕ್ಸುರಿ ಗಾಡಿ ತಗೊಂಡ್ಬಿಡೋದು, ಲಕ್ಸುರಿ ಗಾಡಿ ತಾಕತ್ತಿತ್ತು ಅಂದ್ರೆ ಮನೆ ತಗೊಂಡ್ಬಿಡೋಣ ಅಂತ, ಒಂದು ಪುಟ್ಟ ಮನೆ ಇವತ್ತು ಬೆಂಗಳೂರಲ್ಲಿ ತಗೊಳಕ್ಕಾಗುತ್ತಾ? ಎಲ್ಲ ಬೆಂಗಳೂರು ಮಯ ಆಗ್ಬಿಟ್ಟಿದೆ ಇವತ್ತು, ಸೆಂಟ್ರಲೈಸ್ಡ್ ಬೆಂಗಳೂರು ಆಗ್ಬಿಟ್ಟಿದೆ. ಸುತ್ತಮುತ್ತಲು ನಗರಗಳನ್ನ ಬೆಳೆಸ್ಲಿಕ್ಕೆ ಹೋದ್ರೆ ಅಲ್ಲಿ ಇನ್ನೊಂದು ತಗಾದೆಗಳು. ಇವತ್ತು ದಾಬಸ್ಪೇಟೆ ಕತೆ ನೋಡಿ, ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ನೋಡಿ, ಇವತ್ತು ಹಾರೋಹಳ್ಳಿ ನೋಡಿ. ಉತ್ತರ ಭಾರತದಲ್ಲೂ ಈ ತರದ್ದು ಎಷ್ಟೋ ನಡೆದಿದೆ. ಕಲಬುರಗಿ, ರಾಯಚೂರು, ಇವೆಲ್ಲ ಮೋಸ್ಟ್ ಡ್ರಾಟ್ ಪ್ಲೇಸಸ್, ಟಾಪ್ 3 ಪ್ಲೇಸ್ಗಳಲ್ಲಿ ಕುಳಿತು ಬಿಟ್ಟಿದ್ದಾವೆ, ಹಿಂದುಳಿದ ಪ್ರದೇಶಗಳಾಗಿ ಕುಳಿತು ಬಿಟ್ಟಿದೆ. ಸ್ವಾತಂತ್ರ್ಯ ಬಂದು 78-79 ವರ್ಷ ಆಗಿದೆ. ಅಲ್ಲಿನ ಜನಗಳಿಗೆ ಸರಿಯಾದ ವಿದ್ಯೆ, ಉದ್ಯೋಗ, ಸ್ವಾವಲಂಬನೆ, ಸಮಾನತೆ ಈ ಥರದ್ದೇನೂ ಮಾಡಲೇ ಇಲ್ಲ. ನೋಡಿ, ಇದೆಲ್ಲ ಒಂದು ರೀತಿ ವಿಚಿತ್ರಗಳಾಗಿ ಕುಳಿತು ಬಿಟ್ಟಿದೆ. ಸೊ ಮನುಷ್ಯ ಅದರಲ್ಲಿ ಏನ್ ಮಾಡ್ತಿದ್ದಾನೆ? ವಿಪರೀತ ಭೋಗದ ಲಾಲಸೆಗೆ ಒಳಗಾಗ್ತಿದ್ದಾನೆ. ಶುಕ್ರ ನೀಚ. ಬಂಗಾರದ ಬೆಲೆ ಕೂಡ ನೋಡಿ, ಆ ಶನಿ ವಕ್ರವಾಗಿ ನೋಡ್ತಿರೋದ್ರಿಂದ ಜರ್ರಂತ ಸ್ವಲ್ಪ ಹತ್ತು ಬಿಟ್ಟಿದೆ, ಗಾಬರಿ. ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓಕೆನಾ? ಸ್ವಲ್ಪ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್. ಈ ಮಂಗಳ ಗೌರಿ ವ್ರತಕ್ಕೆ ಸಂಕಲ್ಪವಾಗಿ ಹೇಳ್ತಿದ್ದಾನೆ. ತುಂಬಾ ಅದ್ಭುತವಾದಂತಹ ಹಬ್ಬ ಮಂಗಳ ಗೌರಿ ವ್ರತ. ಒಂದು ರೀತಿ ವೈಧವ್ಯವನ್ನ ದೂರ ಮಾಡತಕ್ಕಂಥದ್ದು, ಒಂದು ರೀತಿ ಡೈವರ್ಸ್ ಅನ್ನ ದೂರ ಮಾಡತಕ್ಕಂಥದ್ದು, ಅಲ್ಲೊಂದು ಪ್ರೀತಿ ಅನುರಾಗ ತುಂಬಿಸ್ತಕ್ಕಂಥದ್ದು. ಆ ಮುತ್ತೈದೆಯರ, ಸುಮಂಗಲಿಯರ ಆಶೀರ್ವಾದ ಕುಟುಂಬಕ್ಕೆ ನಿಲ್ಲಿಸ್ತಕ್ಕಂಥದ್ದು ಆಗುತ್ತೆ ಮಂಗಳ ಗೌರಿ ವ್ರತ. ಯಾರ ಜಾತಕದಲ್ಲಿ ದುಷ್ಟಸ್ಥಾನ 8ನೇ ಮನೆಯನ್ನು ಅತಿ ಮುಖ್ಯವಾಗಿ ನೋಡ್ತೇವೆ, 7, 8 ಮನೆಯನ್ನ ನೋಡ್ತೇವೆ. 6ನೇ ಮನೆಯವನು 8ನೇ ಮನೇಲಿ ಕುಳಿತರೆ, 7ನೇ ಮನೆಯವನು 8ನೇ ಮನೇಲಿ ಕುಳಿತರೆ ಅಲ್ಲೊಂದು ಬಾಧಕವಾಗಿ ನಿಂತ್ಕೊಬಿಡುತ್ತೆ, ಆಯುಷ್ಯ ದೋಷವನ್ನು ಉಂಟು ಮಾಡಿಬಿಡುತ್ತೆ. ಈಗೆಲ್ಲ ಆಯುಷ್ಯ ದೋಷ ಅಲ್ಲ, ಡೈವರ್ಸೆ. ಅದರ ಮೇಲೆ ಸುಲಿಗೆಗಳು, ಸುಳ್ಳುಗಳು. ಒಬ್ಬನಿಗೆ ಲಕ್ಷಗಟ್ಟಲೆ ಸಂಬಳ ಬರ್ತಿದೆ, 5,000 ಕೊಡ್ತಿದ್ದಾನೆ. ಒಬ್ಬನಿಗೆ 10,000 ಬರ್ತಿಲ್ಲ, 1 ಲಕ್ಷ ಕೊಡಬೇಕು ಅನ್ನುವಂಥ ಒಂದು ಭಾವಕ್ಕೆ ಬಂದು ನಿಂತು ಬಿಟ್ಟಿದೆ. ಯಾರು ಮಾಯವೋ, ಯಾರು ಮೋಸವೋ, ಯಾರು ಸುಳ್ಳು, ಈ ರೀತಿಯ ಪ್ರಬೋಧಗಳು, ಸುಳ್ಳುಗಳು. ಧರ್ಮಪತ್ನಿಗೆ ನೋಡ್ಲಿಕ್ಕೆ ಜಗಳಗಳು ನಮ್ಮನೆಯಲ್ಲೂ ಇದೆಪ್ಪ, ನಮ್ಮನೆಯಲ್ಲೂ ಇದೆ, ಕಿರಿಕಿರಿ ಇದೆ, ಇಲ್ಲ ಅಂತೇನಲ್ಲ. ಅರೆ ಗಂಡ ಹೆಂಡತಿ ಅಂತ ಹೇಳಿದ್ಮೇಲೆ ಅಲ್ಲೊಂದು ಗಂಡ ಗುಂಡಿ ಇರಬೇಕು, ಅದು ಇರಬೇಕು.
ಆಗಲೇ ಒಂದು ಆನಂದ, ಆಗಲೇ ಒಂದು ಸಮಾಧಾನ, ಆಗಲೇ ಒಂದು ಪ್ರೀತಿ. ನಮ್ಮ ನೆನಪಿಟ್ಟುಕೊಳ್ಳಿ, ನಮ್ಮ ಸೃಷ್ಟಿಯನ್ನ ಮಾಡುವಾಗ ಭಗವಂತ ನಮ್ಮ ಒಳಗಡೆ ಇರುವ ಒಂದು ನೆಗೆಟಿವ್ ರೂಪವನ್ನು ತೆಗೆದು ನಮ್ಮ ಸಂಗಾತಿಯನ್ನ ಮಾಡಿರ್ತಾರೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಗಂಡ ಹೇಳಿದ್ದನ್ನು ಕೇಳದೇ ಇರುವವಳೆ ಧರ್ಮಪತ್ನಿ. ಹೆಂಡತಿ ಹೇಳಿದ್ದನ್ನು ಕೇಳಿದಂತೆ ನಟಿಸಿ ಮಾಡದೇ ಇರುವವನು ಗಂಡ. ಈ ರೀತಿ. ಅದಕ್ಕೂ ಮೀರಿ ಗುರು ಅಸ್ತಂಗತ. ಇನ್ನೊಂದು ವಿಚಿತ್ರ ಗೋತ್ರ. ತಂದೆ ತಾಯಿ ಹೇಳಿದ್ದನ್ನು ಕೇಳದೇ ಇರುವವನೇ ಮಗ. ತಂದೆ ತಾಯಿ ಪಿತೃಗಳು ಹೇಳಿದ್ದನ್ನು ಕೇಳದೇ ಇರುವವನು ಮಗ. ಅವನು ನೋಡಿ ಕೇಳಲ್ಲ, ಅವನು ಎಗರ್ತಾನೆ. ಏನೇನ್ ಕೊಟ್ಟೆ, ಬೈಕ್ ಕೊಡ್ಸಿಲ್ಲ, ಆಗ ಟಗ್ 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 ಅಂತಾನೆ. ನೀನೇನ್ ಕೊಟ್ಟೆ, ನೀನೇನ್ ಮಾಡ್ದೆ, ನೀನೇನ್ ನೋಡ್ದೆ ಅಂತಾನೆ. ತಂದೆ ತಾಯಿ ಹೇಳಿದ್ದನ್ನು ಮಾಡದೇ ಇರುವವನು ಮಗ. ತಂದೆ ತಾಯಿ ಹೇಳಿದ್ದನ್ನ ಕೇಳಿದಂತೆ ನಟಿಸಿ ಮಾಡದೇ ಇರುವವಳೆ ಮಗಳು. ಇವತ್ತಿನ ಕಾಲಕ್ಕೆ ಅದೇ. ಮೊನ್ನೆ 18 ತುಂಬಿ 20 ದಿನ ಆಗ್ಬಿಟ್ಟಿದೆ. ಏನಾತರ ಮದುವೆ ಆಗ್ಬಿಟ್ಟಿದ್ದಾರೆ. ತಾಯಿ ತಂದೆ ದೋ ಅಂತ ಹೇಳ್ತಿದ್ದಾರೆ. ಕಡಿಮೆ ಅಂದ್ರು ಅದೇ ಹೇಳಿದೆ. 2008ರಲ್ಲಿ ಹುಟ್ಟಿದವರು, 2004ರಲ್ಲಿ ಹುಟ್ಟಿದವರು, 2004, 2007, 2009 ಒಂಥರ ವಿಚಿತ್ರವಾದಂಥ ಕದಲಿಕೆಗಳು ನಡೀತಿದೆ. ಅವ್ರಿಗೆ ಗೊತ್ತಾಗ್ತಿಲ್ಲ. ಆ ದುಡುಕ್ತಕ್ಕಂಥದ್ದು ನೋಡಿ. ಶುಕ್ರ ನೀಚ, ಶನಿ ಬೇರೆ ವಕ್ರ, ಗುರು ಅಸ್ತಂಗತ, ಕುಜನ ದೃಷ್ಟಿ ಬೇರೆ, ಆ ರಾಹುವಿನ ಪ್ರಭಾವ ಬೇರೆ, ಶುಕ್ರನ ಮನೆಯನ್ನ ನೋಡ್ತಿರ್ತಕ್ಕಂಥದ್ದು. ಈ ದಿನಕ್ಕೆ ಬದುಕ್ಬಿಡೋಣ, ಇವತ್ತಿಗೆ ಚೆನ್ನಾಗಿದ್ ಬಿಡೋಣ, ನಾಳೆ ನೋಡೋಣ. ಬ್ಯಾಂಕ್ಗಳು ಬಾಯ್ ಮಾಡ್ಕೋತಿದ್ದಾವೆ. 18% ಕ್ರೆಡಿಟ್ ಹ್ಯಾಸ್ ಜಂಪ್ಡ್ ಅಂತಕ್ಕಂಥದ್ದು. ಅದರಲ್ಲೂ ಜೆನ್ಸಿ ಶಾರ್ಟ್ ಲೋನ್ಸ್, ಚಿಕ್ಕ ಚಿಕ್ಕ ಲೋನ್ಸ್, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, ಈ ತರ ನಾನ್ ಸೆಕ್ಯೂರ್ಡ್ ಲೋನ್ಸ್ ಈ ತರದ್ದು ಹೆಚ್ಚಿದೆ. ಈಗೀಗ ಬ್ಯಾಂಕ್ಗಳವ್ರು ಇನ್ನೊಂದು ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಯಾರು ಚೆನ್ನಾಗಿ ಅಚ್ಚುಕಟ್ಟಾಗಿ ಲೋನ್ ಕಟ್ಟಿದಾರೋ, ಲೋನ್ ಕಟ್ತಿರೋರಿಗೆ ಮತ್ತೆ ಲೋನ್ ಕೊಡ್ತಕ್ಕಂಥ ಒಂದು ಫೆಸಿಲಿಟಿ ಮಾಡ್ತಿದ್ದಾರೆ. ತಗೊಳಪ್ಪ ನೀನು ಒಂದು 5 ಲಕ್ಷ, 10 ಲಕ್ಷ ಅಂತ. ಹೊಸಬರು ಕೊಡ್ಲಿಕ್ಕೆ ಭಯ ಪಡ್ತಿದ್ದಾರೆ. ಟ್ರಾನ್ಸ್ಪರೆನ್ಸಿ ಇಲ್ಲ, ಸುಳ್ಳುಗಳ ಒಂದು ಭಾವ. ಮಂಗಳ ಗೌರಿ ವ್ರತ. ಸೊ ನಿಮ್ಮ ಯಜಮಾನರು, ನೀವು, ನಿಮ್ಮ ಕುಟುಂಬ ಎಲ್ಲೋ ಒಂದು ಬರುತ್ತೆ ಮಕ್ಕಳು. ಆ ಗಂಡ ಗುಂಡಿ ಬರುತ್ತೆ. ಅದು ಒಡೆದ ಮನಸ್ಸಾಗಬಾರ್ದು, ಒಡೆದ ಮನೆ ಆಗಬಾರ್ದು, ಒಡೆದ ಕುಟುಂಬ ಆಗಬಾರ್ದು. ಮಾಡ್ಲಿಕ್ಕೆ ನಮಗೆ ಅಮ್ಮ ಇಲ್ಲ. ಬಾಗಿನ ಕೊಡೋದ್ರಲ್ಲಿ ತೊಂದರೆ ಏನಿಲ್ಲ. ಬಾಗಿನ ಇಟ್ಟು ಪೂಜೆ ಮಾಡಿಬಿಟ್ಟು ಇವತ್ತು ಸಂಧ್ಯಾಕಾಲ ಇಲ್ಲ ನಾಳೆಗೆ ಅಕ್ಕಪಕ್ಕ ಯಾರಾದ್ರೂ ಆತ್ಮೀಯರಿರ್ತಾರೆ. ಈಗ ಇಲ್ವೇ ಇಲ್ಲಪ್ಪ. ನೀವು ನಂಬಲ್ಲ, ಒಂದು ಒಟಾರದ ತರ ಬದುಕುಗಳು. ಮನೆಗೆ ಎಷ್ಟೋ ಜನ ಬರೋರು, ಅಮ್ಮನೂ ಎಷ್ಟೋ ಜನರ ಮನೆಗೆ ಹೋಗಿ ಬರೋದು. ಅಲ್ಲಿ ಜಾತಿ ಭೇದ ಇರಲಿಲ್ಲ, ಧರ್ಮ ಭೇದವೂ ಇರಲಿಲ್ಲ, ಕುಲ ಭೇದವೂ ಇರಲಿಲ್ಲ. ಯಾರು ಬಂದ್ರು ಅಮ್ಮ ಬಂದು, ನೀವು ನಂಬೋಲ್ಲ, ನನಗೆ ಇವತ್ತಿಗೂ ನೆನಪಿದೆ. ಒಂದು ಹಳೆಯ ಬೀರು ಇವತ್ತೂ ಇದೆ ನಮ್ಮ ಮನೆಯಲ್ಲಿ. ಅದ್ರ ತುಂಬ ಬ್ಲೌಸ್ ಪೀಸ್ಗಳಿರೋದು. ಅದ್ರ ತುಂಬ ಬ್ಲೌಸ್ ಪೀಸು. ಇವತ್ತು ನಾವೇನಾದ್ರೂ ಇಷ್ಟು ಚೆನ್ನಾಗಿದ್ದೇವೆ ಅಂದ್ರೆ ಅಮ್ಮ ಮಾಡಿರ್ತಕ್ಕಂಥ ಆ ಸೇವೆ. ಯಾರು ಬಂದ್ರು ಹಾಗೇ ಮಾತಾಡ್ತಾ ಕಣ್ಣಲ್ಲೇ ಗಮನಿಸೋದಮ್ಮ. ಟಕ್ಕಂತ ಹೋಗ್ಬಿಟ್ಟು ಒಂದು ಕಾಟನ್ ಸೀರೆ, 1-2 ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಹಣ್ಣು, ಬೆಲ್ಲ, ಅಕ್ಕಿ, ಈ ಥರ ಎಲ್ಲ ತುಂಬಿಸಿ ಬಾಗಿನ ತಗೊಳ್ರೆ ಅನ್ನತಕ್ಕಂಥದ್ದು. ಈ ಬಾಗಿನದ ಸಂಕಲ್ಪ ಇನ್ನೊಂದು ಏನು ಗೊತ್ತಾ ಮಕ್ಕಳು, ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ಅಕ್ಕಪಕ್ಕ ಯಾರೋ ಬಡವರು ಇರ್ತಾರೆ, ಹೇಳ್ಕೊಳ್ಳೋಕೆ ಸಂಕೋಚ. ನಮ್ಮ ಕರುನಾಡಿನ ಸ್ತ್ರೀಯರಂತೂ ತಮ್ಮ ದುಃಖ ಹೇಳ್ಕೊಳ್ಳಲ್ಲ. ನೋವನ್ನು ಒಳಗಡೆಯೇ ಇಟ್ಕೊಳ್ಳೋ ಅಮ್ಮಂದಿರು, ನನ್ನ ಅಕ್ಕಂದಿರು, ನನ್ನ ತಂಗಿಯರು, ನನ್ನ ಅಮ್ಮಮ್ಮಂದಿರು, ನನ್ನ ಸೋದರಿಯರು, ನನ್ನ ದೇವತೆಯರು ಹೇಳ್ಕೊಳ್ಳಲ್ಲಪ್ಪ ಪಾಪ. ಏನು ಕಷ್ಟ ಆಯ್ತು ಒಳಗಡೆನೇ ನುಂಗ್ಕೊಂಡು ಆ ಕಣ್ಣಲ್ಲೇ ಆ ಸಂಕಟ ನೋಡಿ. ಅದಕ್ಕೆ ಏನು ಶ್ರಾವಣ ಮಾಸ ತುಂಬ ಕುಟುಂಬಗಳಲ್ಲಿ ಬಡತನ ಅವತ್ತು, ಇವತ್ತಿಗೂ ಅದಿದೆ. ಆದರೆ ಇವತ್ತು ಆ ವಟಾರಗಳು ಇಲ್ಲ, ಕರೆಯೋದು ಇಲ್ಲ, ಪಕ್ಕದವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಮ್ಮ ಅಕ್ಕಪಕ್ಕ ಇದ್ದಾರೆ. ನನಗೊಂಥರ ಸಂಕೋಚದ ವ್ಯಕ್ತಿ ಮೊದಲಿಂದಲೂ. 16ನೇ ವಯಸ್ಸಿಗೆ ದುಡಿಲಿಕ್ಕೆ ಹೋಗಿದ್ದಲ್ವಾ, ದುಡ್ಕೊಂಡು ಕೆಲಸ ಮಾಡ್ಕೊಂಡು ಏನೋ ಒಂದು ಮಾಡಿಕೊಂಡು ಕಾಲೇಜು, ಇನ್ನೊಂದು ನೈಟ್ ಕಾಲೇಜು ಅಂತ ಬದುಕು ಏನೋ. ಆದರೆ ನನ್ನ ಅಮ್ಮನಿಗೆ ತಕ್ಕಂಥ ಸೊಸೆ. 4 ಜನ ಅಲ್ಲ 40 ಜನಕ್ಕೆ ಇಡೋದು ಅಂದರೆ ಆಕೆಗೆ ಇಷ್ಟ. ಸತ್ಯವಾಗ್ಲೂ ನೋಡಿದ್ದೇನೆ. ಅನ್ನಪೂರ್ಣೇಶ್ವರಿ ಚೆನ್ನಾಗಿರಿ, ನನ್ನ ಆಯಸ್ಸೆಲ್ಲ ಅವಳಿಗೆ ಸಿಗಲಿ. ಈ ಮಂಗಳ ಗೌರಿ ಹಬ್ಬ ಸುಳ್ಳು ಹೇಳ್ಬಾರ್ದು ಮಕ್ಕಳೇ. ನನ್ನ ಅಕ್ಕ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಾ. ನನ್ನ ಅಕ್ಕನ ಮಕ್ಕಳು, ನನ್ನ ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರನ್ನೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಏನು ತಂದ್ರು ಕರ್ಕೊಂಡು ಹೋಗಿ ಕೊಡಿಸಿ ಮಾಡಿ ಆ ಆನಂದ ನೋಡ್ಬೇಕು ಆಕೆ ಕೊಡಿಸೋವಾಗ.
ಒಂದು ದಿನವೂ ನನ್ನ ಹತ್ರ ಬಂದು ಕೊರತೆ ಅಂತ ಹೇಳಿಲ್ಲ. ಒಂದು ದಿನ ಲೆಕ್ಕ ಮಾತ್ರ ಕೇಳಬಾರ್ದು, ಸಿಟ್ಟಿಗೆ ಎದ್ದು ಬಿಡ್ತಾಳೆ. ಲೆಕ್ಕ ಕೊಡ್ಬೇಕಾ, ತಗೊಳ್ಳಿ ನೀವೇ ನಿಭಾಯಿಸಿ ಅಂದ್ಬಿಡ್ತಾಳೆ. ತಾಯಿ ಜೀವ ರುದ್ರಿ ಆಗ್ಬಿಡ್ತಾಳೆ. ಆ ವಿಚಾರಕ್ಕೆ ಒಂದಕ್ಕೆ ಮಾತ್ರ ಕೋಪ ಮಾಡ್ಕೊತಾಳೆ. ಮೂಗುತಿ ಸುಂದರಿ, ಗುಂಡಿ, ಗಂಟಿ ಇದ್ದೇ ಇರುತ್ತೆ. ಒಂದು ಹಬ್ಬಕ್ಕೂ ಕೂಡ ಕೊರತೆ ತುಂಬಿಸಿದ್ ನಾನು ನೋಡಿಲ್ಲ. ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಕರೆದು ತುಂಬಿಸಿ ಕೊಟ್ಟು ಮಾಡಿ, ಅವ್ರು ಏನಾದರೂ ಅಂದ್ಕೊಳ್ಳಿ, ಅಲ್ಲಿ ಇರುತ್ತೆ. ಅತ್ತಿಗೆನೆ ಅಮ್ಮ ಆಗ್ಲಿಕ್ಕಾಗಲ್ವಲ್ಲ, ಅದೊಂದಿರುತ್ತೆ, ಅಲ್ಲೊಂದು ಕೊರತೆಗಳಿರುತ್ತೆ. ಹಾಗಿದ್ರೇನೆ ಅದೊಂದು ಕುಟುಂಬ. ತಂದು ತುಂಬಿಸಿ ಕೊಟ್ಟಿರೋದು ನಾನು ನೋಡಿದ್ದೆ. ತನಗೆ ಅಂತ ತಗೊಂಡಿದ್ದು ಕಡಿಮೆ. ನೀವು ನಂಬೋಲ್ಲ, ನನಗೆ ಈಗಲೂ ನೆನಪಿದೆ. ಅಮ್ಮ ಇದ್ದ ಕಾಲಘಟ್ಟದಲ್ಲಿ ಹೋಗ್ಬಿಟ್ಟು ಏನಾದರೂ ಹಬ್ಬಕ್ಕೆ ಏನಾದರೂ ಒಂದು ವಸ್ತ್ರಗಳು ತಗೊಂಡು ಬಂದ್ರೆ, ಸೀರೆಗಳು ತರ್ತಿದ್ದೆ. ಒಂದೊಂದು ಕಂಚಿಗೆ ಹೋಗೋದು, ಕೆಲವು ಕಡೆ ಹೋದಾಗ ತಗೊಬರ್ದ್ಬಿಡ್ತಿದ್ದೆ. ಅದ್ರಲ್ಲಿ ಒಂದು ಸೀರೆ, ಯಾವುದೋ ಒಂದು ಸೀರೆ, ಅದ್ರ ಮೇಲೆ ಆಸೆ ನನಗೆ, ಇದು ನನ್ನಾಕೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಹೇಳೋ ಧೈರ್ಯ ಇಲ್ಲ. ದೊಡ್ಡ ಕುಟುಂಬ, ದೊಡ್ಡ ವ್ಯವಸ್ಥೆ. ಅದು 500 ರೂಪಾಯಿನ ಸೀರೆ ತಂದಿದ್ರು, ಅದು ಕಣ್ಣಿಗೆ ಕಾಣಿಸೋದು 5,000 ರೂಪಾಯಿಂದು. ನೋಡ್ದ, ಹೆಂಡ್ತಿಗೆ ಜಾಸ್ತಿ ದುಡ್ಡು ಕೊಟ್ಟು ತಗೊಬಂದಿದ್ದಾನೆ ಅನ್ನೋ ಮಾತು ಒಳಗಡೆಯೇ. ನೀವು ನಂಬಲ್ಲ. ಅಮ್ಮ ನೋಡ್ಬೇಕು ಮಲಗಿದ ಜಾಗದಲ್ಲೇ, ಅಮ್ಮ ಬಟ್ಟೆಗಳು ತಂದಿದ್ದೀನಿ ಅಂತ ಹೇಳಿದ್ರೆ ಸಾಕು, ಸೀರೆಗಳು ಎಲ್ಲಾನು ಕರೆಯೋರಮ್ಮ. ಕರೆದ್ಬಿಟ್ಟು ಹಾಗೆಯೇ ನೋಡ್ತಾ ಆ ಒಂದು 2 ಪಕ್ಕಕ್ಕೆ ತೆಗ್ದಿಡ ಅಂತ ಹೇಳೋರು. ತೆಗ್ದಿಡಮ್ಮ ಅಂತ ಹೇಳ್ಬಿಟ್ಟು ಸೊಸೈನ್ ಕರೆದು ಎಲ್ಲರಿಗೂ ತೆಗೆದು ಇಟ್ಟು ಕೊಟ್ಟು ಆದ್ಮೇಲೆ ಆ 2 ಸೀರೆ, ಒಂದು ನಂದು ಕಣೆ ನೀನೇ ಇಟ್ಕೋ, ಇನ್ನೊಂದು ಇದೆಯಲ್ಲ ಅದು ದೇವ್ರಿಗಿಡು, ಅದನ್ನ ನೀನೇ ಉಟ್ಕೋ. ನಂಬಲ್ಲ. ಯದ್ಭಾವಂ ತದ್ಭವತಿ. ನಾನು ಯಾವುದನ್ನು ಆಸೆ ಪಟ್ಟಿರುತ್ತಿದ್ದೇನೋ ನನ್ನವ ಅದನ್ನೇ ತೆಗೆದಿಟ್ಟಿರೋದು. ನೀವು ನಂಬ್ತೀರಾ? ಅದೆಷ್ಟೋ ಬಾರಿ ನಾನು ನೋಡಿದ್ದೇನೆ. ಹೇಳ್ತಿರ್ಲಿಲ್ಲ, ಅಷ್ಟು ಒಳಗಡೆಯೇ ರಮಿಸ್ತಿದ್ದೆ. ಗುರುವಿಗೆ ಗುರು ಇದ್ದಾನೆ ಅಂತ. ಅದಕ್ಕೆ ಹೇಳ್ತೇನೆ, ಪ್ರಾರ್ಥನಾ. ನಿಮ್ಮ ಮನಸ್ಸಿನ ಒಳಗಡೆ ಮಾಡುವ ಆ ಪ್ರಾರ್ಥನೆ ಭಗವಂತನಿಗೆ ತಲುಪಿ, ಭಗವಂತ ಆ ರೂಪದಲ್ಲಿ ಆ ಕಾರ್ಯವನ್ನು ಮಾಡಿಸ್ತೇನೆ. ಅದರಿಂದ ಬಾಗಿನ ಕೊಡ್ಲಿಕ್ಕೆ ಅಮ್ಮ ಇಲ್ಲ ಗುರುಗಳೇ, ನಾವು ಮಂಗಳಗೌರಿ ಮೊದಲಿಂದ ಮಾಡಿಲ್ಲ ಗುರುಗಳೇ, ಈಗ ಕೊಡ್ಬೋದ ಗುರುಗಳೇ. ಕಳಶ ಸ್ಥಾಪನ, ಮುಖ್ಯವಾಗಿ ಗೌರಿಗೆ ಗೌರಿ ಕಳಶ ಅಂತ ಹೇಳ್ತೇವೆ. ಕೇಳ್ಕೊಳ್ಳಿ, ನಿಮ್ಮ ಮನೆ ಪುರೋಹಿತರನ್ನ, ಕುಲ ಪುರೋಹಿತರನ್ನ ಕೇಳ್ಕೊಳ್ಳಿ. ಗೌರಿ ಹಬ್ಬಕ್ಕೆ ಮಾಡ್ಲಿಕ್ಕೆ ಕೆಲವ್ರಿಗೆ ಸೂತ್ಕಗಳಿರುತ್ತೆ, ಪುರುಡುಗಳು ಬಂದ್ಬಿಡ್ಬೋದು, ಕೆಲವೊಂದು ಡೇಟ್ಸ್ ಬಂದ್ಬಿಡ್ಬೋದು, ಕೆಲವೊಂದು ವಿಚಿತ್ರ ಘಟನೆಗಳು ಕೆಲವೊಂದು ಸಮಯ ನಡೆದ್ಬಿಡುತ್ತೆ. ಈಗ ಸಿಕ್ಕಿದೆಲ್ಲ ಚಾನ್ಸು. ಅದಕ್ಕೆ ನೋಡಿ, ಮಂಗಳಗೌರಿ ಪ್ರತಿ ಮಂಗಳವಾರ ಬರ್ತಿದೆ. ಮಾಡಿ ಅಕ್ಕಪಕ್ಕ ಯಾರೋ ಬಡವರಿದ್ದಾರೆ, ಅವ್ರಿಗೇ ಕೊಡೋದಲ್ಲ, ನಿಮ್ಮ ಅಕ್ಕ ತಂಗಿರಿಗೆ ಕೊಡೋದಲ್ಲ, ಚೆನ್ನಾಗಿದ್ದಾರೆ ಅವ್ರಿಗೇನು ಕರೆದು ಕೊಡೋದು, ಬೇಜಾರು ಮಾಡ್ಕೋಬೇಡಿ, ಕೊಡೋಣ ಗೌರಿ ಹಬ್ಬದ ದಿನ. ಈಗ ಮಂಗಳಗೌರಿ ವಿಶೇಷವಾಗಿ ಅಕ್ಕಪಕ್ಕದಲ್ಲಿ ಯಾರೋ ಬಡವರಿದ್ದಾರೆ, ಒಂದಷ್ಟು ದವಸ, ಧಾನ್ಯ, ಬೆಲ್ಲ, ಅಕ್ಕಿ, ನವಧಾನ್ಯ, ಕೊಬ್ಬರಿ, ಒಂದು ತೆಂಗಿನಕಾಯಿ, ಇಲ್ಲ ಒಂದು 4 ತೆಂಗಿನಕಾಯಿನೂ ಇಟ್ಟು ಒಂದು ಬ್ಯಾಗ್ ತುಂಬ ಇಟ್ಕೊಡೋರು. ಪೂಜೆ ಮಾಡ್ಬಿಟ್ಟು ತಗೊಳಮ್ಮ ಬಾಗಿನ ಅಂತ ಹೇಳಿ ತುಂಬಿಸ್ಬಿಟ್ಟು ತೊಗೊಂಡೋಗ್ಬೇಕು ನಿನ್ನ ಮನೇಲಿ ಅಂತ. ಯಾವ ಮನೆಯಲ್ಲಿ ಒಂದು ಸುಮಂಗಲಿ ಕಣ್ತುಂಬ ಆ ಒಂದು ಆನಂದದಿಂದ ದೀಪ ಹಚ್ಚಿ ಅಲ್ಲೊಂದು ಪ್ರಸಾದ ಮಾಡಿ ತನ್ನವ್ರ ಜೊತೆ ತಿಂತೋಳು, ಆ ಒಂದು ಪುಣ್ಯವೇ ನಮ್ಮನ್ನು ಕಾಪಾಡ್ತಿರೋದು. ನಮ್ಮ ಕರುನಾಡಿನ ಸಂಪ್ರದಾಯ ಮಂಗಳ ಗೌರಿ ವ್ರತ, ಗೌರಿ ಪೂಜೆ. 16 ಗಂಟುಗಳ ಒಂದು ದಾರವನ್ನ ಕಟ್ತಾರೆ. ಕಟ್ಕೊಳ್ಳಿ, ಮನೇಲೆ ದೇವ್ರ ಮುಂದ್ಗಡೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಮೊದಲಿಗೆ ವಿನಾಯಕ ಸ್ಥಾಪನ. ಒಂದು ಸೆಗಣಿಯಿಂದ, ಹಸುವಿನ ಸೆಗಣಿಯಿಂದ ಮಾಡಿರ್ತಕ್ಕಂಥ ಒಂದು ಗಣಪತಿಯನ್ನ ಅನುಷ್ಠಾನ ಮಾಡ್ಕೊಳ್ಳಿ. ಇಲ್ಲ ಅದಿಲ್ಲ, ಅರಿಶಿಣದಿಂದ ಮಾಡಿರ್ತಕ್ಕಂಥ ಒಂದು ಗಣಪತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಪುಟ್ಟದಾಗಿ ಅದೇ ಆಕಾರ ಬರಬೇಕು ಅನ್ನತಕ್ಕಂಥದ್ದೇನಿಲ್ಲ. ಒಂದು ಪುಟ್ಟ ನೈವೇದ್ಯ ನಿಮ್ಮ ಶಕ್ತಿಗೆ ಏನು ಅನ್ಸುತ್ತೋ ಇವತ್ತು ಸಂಧ್ಯಾ ಕಾಲಕ್ಕಾದ್ರೂ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೀರಿ, ಡ್ಯೂಟಿಗಳು, ಎಲ್ಲರೂ ಡ್ಯೂಟಿಗೆ ಹೋಗೋ ಅಮ್ಮಂದಿರು ನೀವು, ಎಲ್ಲರೂ ಕೆಲ್ಸಕ್ಕೆ ಹೋಗೋ ತಾಯಂದಿರು ನೀವು, ನಿಮ್ಮಿಂದಲೇ ಮನೆ ನಡೀತಿರೋದು. ನೀವು ಬರಾಬರಲ್ಲ, ಬಡ ಶೇರ್ ನೀವು, ಬಬ್ಬರ್ ಶೇರ್ ನೀವು. ನಮ್ಮದೆಲ್ಲ ಇನ್ನು ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಬಲ, ನಿಮ್ಮ ತಾಕತ್ತು, ನಿಮ್ಮಿಂದಲೇ ನಾವು ಜಗಜ್ಜನಿಯರು ನಮ್ಮನ್ನು ಕಾಪಾಡ್ತಿದ್ದೀರಿ. ಪ್ರತಿಯೊಂದು ನಿಮ್ಮದೇ ಇನ್ನ ಮೇಲೆ. ಸೊ ಆದ್ದರಿಂದ ಇವತ್ತು ಆದವರು ಸಂಜೆ ಆದ್ರೂ ಬಂದು ಒಂದು ಪುಟ್ಟ ಸ್ನಾನ ಮಾಡಿಕೊಂಡು ಮನೆ ದೇವರಿಗೆ ಬರೋವಾಗ್ಲೇ ಒಂದಷ್ಟು ಏನೋ ಒಂದು ನಿಮಗೆ ಸಿಕ್ಕಂತ ಒಂದಷ್ಟು ಹೂವು ತಗೊಬನ್ನಿ. ಒಂದು ಸಣ್ಣದಾಗಿ ದೇವರ ಮುಂದ್ಗಡೆ ಒಂದು ಸಣ್ಣ ನೈವೇದ್ಯ ಇವತ್ತು ಸಂಜೆ ಮಾಡಿರ್ತಕ್ಕಂಥದ್ದು ಮಾಡಿ
ಬಳೆ ಇಡಿ. ಅತಿ ಮುಖ್ಯವಾಗಿ ಗೌರಮ್ಮನಿಗೆ ಬಳೆ ಅಂದ್ರೆ ತುಂಬಾ ಇಷ್ಟ. ಒಂದು 6 ಜನಕ್ಕೆ ಏನೂ ಇಲ್ಲ, ಒಂದು 6 ಜನಕ್ಕೆ ಕರೆದು ಗಾಜಿನ ಬಳೆ ಒಂದು 6 ಹಸಿರು ಬಳೆಯೋ ಕೆಂಪು ಬಳೆಯೋ ಹಾಕ್ತಕ್ಕಂಥದ್ದು ಮಾಡಿ ನೀವು ಹಾಕೊಳ್ಳಿ. ಕೈ ತುಂಬ ಹಿಂಗೆ ಅನ್ಕೊಳ್ಳಿ ಮಕ್ಕಳೇ. ನನ್ಗೆ ಆಸೆ, ನನ್ನ ಅಜ್ಜಯ್ಯ ಕ್ಷೇತ್ರಕ್ಕೆ ಹೋದ್ರೆ ನಿಮ್ಗೆ ಬಳೆ ಕೊಡ್ತಾರೆ. ಕೈವಾರ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಬಳೆ ದಾನ ತುಂಬಾ ಅದ್ಭುತ. ಎಲ್ಲರೂ ಕೈಯಲ್ಲಿ ಬಳೆ ಧರಿಸ್ಬೇಕು ಅನ್ನೋದು ಅಜ್ಜಯ್ಯನಿಗೆ ತುಂಬಾ ಇಷ್ಟ. ಬಳೆ ತೊಡಿಸ್ತಿದ್ದಂಥ ಅಜ್ಜಯ್ಯ. ಸೊ ಅಂಥದ್ದೊಂದು ಸಂಕಲ್ಪ ಹಾಕ್ಕೊಳ್ಳಿ. ಕಾಲಲ್ಲಿ ಒಂದು ಪುಟ್ಟ ಕಾಲ್ಗೆಜ್ಜೆ ಇರಲಿ, ಅರಿಶಿನ, ಇಲ್ಲೊಂದು ಕುಂಕುಮ ಕಂಪಲ್ಸರಿ, ಬೈ ತಲೆಯಲ್ಲಿ ಒಂದು ಪುಟ್ಟ ಕುಂಕುಮ, ತಲೆಯಲ್ಲಿ ಒಂದಷ್ಟು ಪುಟ್ಟದಾಗಿ ಬೈ ತಲೆಯಲ್ಲಿ ಪುಟ್ಟದಾಗಿ ಒಂದಷ್ಟು ಹೂ ಇಟ್ಕೊಳ್ಳಿ. ಬೇರೆಯವ್ರಿಗೂ ಕೊಡಿ, ಅರಿಶಿನ ಕುಂಕುಮ ಕೊಡಿ. ಒಂದು ಪುಟ್ಟ ನೈವೇದ್ಯ ಏನು ಮಾಡಿದ್ರಿ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಮನೆಗೋಸ್ಕರ ಮಾಡಿದ್ದು ಮೊದಲನೇದೇ ತೆಗೆದಿಟ್ಟು ಅದು ಕೊಡ್ತಕ್ಕಂಥದ್ದು ಮಾಡಿ. ಇನ್ನು ಶಕ್ತಿ ಇರೋರು ಏನು ಬೇಕಾದ್ರೂ 3 ಥರದ್ದು 5 ಥರದ್ದು ಒಂದು 9 ಥರದ್ದು ಒಂದು ಪ್ರಸಾದಗಳನ್ನು ಮಾಡಿ ಉಣಬಡಿಸ್ಬೋದು, ತೊಂದರೆ ಏನಿಲ್ಲ. ಈ ಮಂಗಳವಾರ ಆಗಲಿಲ್ಲ ಗುರುಗಳೇ, ಮುಂದಿನ ಮಂಗಳವಾರ ಮಾಡ್ಕೋಬೋದು. ದೇವರು ಎಂದೂ ನಮಗೆ ಮಾಡಬಾರದು ಅಂತ ಹೇಳಿಲ್ಲ, ಕೊಡುವುದನ್ನ ಭಗವಂತ ಹೇಳೇ ಇಲ್ಲ. ದೇವರು ನಮಗೆ ಕಷ್ಟ ಕೊಡಲ್ಲ ಮಕ್ಕಳೇ, ದೇವರು ನಮಗೆ ಸುಖವೂ ಕೊಡೋದಿಲ್ಲ. ನಾವು ಪಡ್ಕೊಂಡು ಬಂದಿರೋದು ಎಷ್ಟೋ ಅಷ್ಟೇ. ಯಾವ ತಂದೆ ತಾಯಿಯೂ ಕೂಡ ಬರೀ ಮಕ್ಕಳಿಗೆ ಸುಖ ಕೊಡಬೇಕು ಅಂತ ಮಾಡಲ್ಲ, ಬರೀ ದುಃಖ ಕೊಡಬೇಕು ಅಂತಲೂ ಮಾಡಲ್ಲ. ಅವ್ರು ಏನು ಪಡೆದಿದ್ದಾರೋ ಕೊಡ್ತಾರೆ, ಅವ್ರ ಹತ್ರ ಏನಿದೆಯೋ ಅದು ಕೊಡ್ತಾರೆ. ಅವ್ರು ನಮಗೆ ಕೊಡೋದು ಸುಖವೇ. ಭಗವಂತ ನಮಗೆ ಸುಖ ಕೊಡ್ಲಿಕ್ಕೆ ನಮ್ಮನ್ನು ಭೂಮಿ ಕರ್ಕೊಂಡು ಬಂದಿರೋದು. ನಾವೇನೋ ಕೆಲವೊಂದು ಕರ್ಮಗಳು ಮಾಡಿಟ್ಟಿದ್ದೀವಿ, ಯಾರ್ದು ಕಿತ್ತಿದ್ದೀವಿ, ಬಾಚಿದ್ದೀವಿ, ದೋಚಿದ್ದೀವಿ, ಚೀಟ್ ಮಾಡಿದ್ದೀವಿ, ಏನೋ ಒಂದು ಅದನ್ನ ಈ ಕರ್ಮಬದ್ಧವಾಗಿ ಅನುಭವಿಸ್ತಕ್ಕಂಥ ಒಂದು ಬಾಧೆ ಒಂದಿರುತ್ತೆ. ಅದ್ ನೀವು ಬಿಡಿ, ಅದಿದ್ದಿದ್ದೆ. ಯಾವ ಕುಟುಂಬದಲ್ಲಿ ಯಾರಿಗಿಲ್ಲ, ಎಲ್ಲರೂ ಈಗ ಅಂಬಾನಿ ಕುಟುಂಬದಲ್ಲಿ ಇಲ್ವಾ, ಅನಿಲ್ ಅಂಬಾನಿ ಯಾವಾಗ ಅರೆಸ್ಟ್ ಆಗ್ತಾನೋ ಗೊತ್ತಿಲ್ಲ. ಅದು ಎಷ್ಟು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ಸ್ ಫ್ರಾಡ್ಗಳು ಮಾಡಿ ಎಲ್ಲ ಕಂಪ್ನಿದು ಎಲ್ಲ ಸೀಸ್ ಮಾಡಿ ಇಟ್ಟಿದ್ದಾರೆ. ಮೇ ಬಿ ಮುಖೇಶ್ ಅಂಬಾನಿ ನಾನು ನೋಡ್ಕೊಂಡು ಇನ್ನೂ ಸುಮ್ಮನಿರಬಹುದೇನೋ, ಅದು ಯಾವಾಗ ಎತ್ತಿ ಒಳಗಡೆ ಹಾಕ್ಬಿಡ್ತಾರೆ ಇಡಿ ಅವ್ರಿಗೆ ಗೊತ್ತಿಲ್ಲ. ಜನ್ಮಾಂತರ ದಿಗ್ಬಂಧನ ಅವನು ಹೋಗಿ. ಅಲ್ಲಿ ನೋಡಿದ್ರೆ ಅಣ್ಣ ನೋಡಿದ್ರೆ 20-25 ಲಕ್ಷ ಕೋಟಿ ಅಂದ್ರೆ ಇವನು ಬಂದು ಏನೂ ಇಲ್ಲದ ಹಾಗೆ. ಇಂಥದೊಂದು ಸ್ಥಿತಿಗತಿಗಳು. ಸೊ ಅಂಬಾನಿ ಮನೇಲೇ ಇಲ್ವಾ, ಅದಾನಿ ಮನೇಲಿ ಆಗಿರ್ಲಿಲ್ವಾ, ದೊರೆ ಮನೇಲಿ ಆಗಿರ್ಲಿಲ್ವಾ, ಎಲ್ಲರ ಮನೆಯಲ್ಲೂ ಸೂತಕ, ಪುರುಡು, ಅನಾರೋಗ್ಯ ಇದೆಲ್ಲವೂ ಇದೆ. ಯಾರನ್ನೂ ಬಿಡುವುದಿಲ್ಲ ಅಂತಹ ರಾಮಕೃಷ್ಣ ಪರಮಹಂಸರು. ಮಿಥುನದಲ್ಲಿ ಗುರು, ಚಂದ್ರ ವಿಶೇಷವಾಗಿ ಕುಂಭಲಗ್ನ, ಶತಭಿಷ ನಕ್ಷತ್ರ, ಅವರಿಗೂ ಬಿಡ್ಲಿಲ್ಲ. ಬ್ರೈನ್ ಒಂದು ಕ್ಯಾನ್ಸರ್ ಬಂದಿತ್ತು, ಬ್ಲಡ್ ಕ್ಯಾನ್ಸರ್. ಕಡಿಮೆ ಅಂದ್ರು ಇವತ್ತಿಗೂ ಪ್ರೇಮಾನಂದ್ಜಿ, ವಿರಾಟ್ ಕೊಹ್ಲಿ ಹೋಗಿ ಪೂಜೆ ಮಾಡ್ತಾರಲ್ವಾ ಗುರುಗೆ, ಅವ್ರಿಗೂ ಕಿಡ್ನಿ ಹೋಗಿದೆ. 18 ವರ್ಷದಿಂದ ಡಯಾಲಿಸಿಸ್ ತಗೋತಿದ್ದಾರೆ. ಅವ್ರು ಕೊರ್ಬೋದಲ್ವಾ? ಆ ಗುರುಗಳಿಗೆ ಎಲ್ಲ ಬರೀ ಸೆಲೆಬ್ರಿಟೀಸ್ ಹೋಗ್ತಾರೆ, ಅವ್ರಿಗೆ ಮಹಾಶಕ್ತಿಶಾಲಿ ಅದೆಲ್ಲ ಏನಿಲ್ಲ, ಎಲ್ಲರಿಗೂ ಅದಿರುತ್ತೆ ಮಕ್ಕಳೇ. ಕೊರಗಬೇಡಿ. ಮಂಗಳ ಗೌರಿ, ಮಂಗಳವೇ ನುಡಿಯೋಣ, ಮಂಗಳಕರವಾಗಿ ಇರೋಣ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪ್ರಾರ್ಥನಾ, ಒಂದು ಲಲಿತಾ ಸಹಸ್ರನಾಮ, ಒಂದು ದೇವಿ ಸಹಸ್ರನಾಮ, ಒಂದು ದೇವಿ ಸಪ್ತಶ್ರುತಿ, ಒಂದು ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ನರಸಿಂಹ ಸಹಸ್ರನಾಮ, ಸ್ಕಂದ ಸಹಸ್ರನಾಮ, ಏನಾದ್ರೂ ಒಂದು ಹಾಕಿರಿ ಮಕ್ಕಳು. ನಮ್ಮ ಮನಸ್ಸು ಹೀಗೆ ಸರ್ಪದ ಥರ ಓಡ್ತಲೇ ಇರುತ್ತೆ. ಚಂದ್ರನ್ಗೆ ಇನ್ನೊಂದು ಹೆಸರಿದೆ, ಕಳ್ಳ ಅಂತ. ಅದಕ್ಕೆ ಮನೋಕಾರಕ ಕಳ್ಳ. ನಮ್ಮ ಮನಸ್ಸು ಯಾವಾಗಲೂ ಕದಿಯೋದನ್ನೇ ನೋಡುತ್ತೆ, ಬಚ್ಚಿಟ್ಕೊಳ್ಳೋದೇ ನೋಡುತ್ತೆ, ಬಚ್ಚಿಡೋದೇ ನೋಡುತ್ತೆ, ಗಾಬರಿಗೊಳ್ಳೋದೇ ಮಾಡ್ತಿರುತ್ತೆ. ಕಳ್ಳನ ಮನಸ್ಸು ಉಳ್ಳುಳ್ಳಾಗೆ ಅನ್ನತಕ್ಕಂಥದ್ದು. ಅದಕ್ಕೆ ಇಂಥದ್ದು ಶ್ರಾವಣ ಮಾಸದಲ್ಲಿ ಒಂದು ರೀತಿ ಈ ಗಾಳಿ ಮಳೆ ಎಲ್ಲ ಜಾಸ್ತಿ, ಮನಸ್ಸು ಒಂಥರ ಚಂಚಲ ಜಿಗಿತಾ ಇರುತ್ತೆ. ಅದಕ್ಕೆ ಎಲ್ಲ ಮರೆತು ಎಲ್ಲರೂ ಕುಳಿತು ಒಂದು ಪುಟ್ಟದಾಗಿ ಒಂದು ಮನೆಯ ವಾತಾವರಣ, ಕುಟುಂಬದ ವಾತಾವರಣ, ವಟಾರದ ವಾತಾವರಣವಾಗಿ ಹಬ್ಬ ಮಾಡಲಿ. ಅಮ್ಮನನ್ನ ಮರಿಬಾರ್ದು, ಹೆತ್ತು ಮನೆಯನ್ನ ಮರಿಬಾರ್ದು. ಹೊಸದಾಗಿ ಮದುವೆ ಆಗಿರೋ ಹೆಣ್ಮಗು, ಆ ಮನೆ ಹೇಗಿದೆಯೋ, ಹೆಂಗ್ ನಡ್ಕೋಬೇಕು, ಯಾವ್ದು ಸರಿಯೋ ಯಾವ್ದು ತಪ್ಪು ನನ್ನ ಮಗಳಿಗೆ ಗೊತ್ತಿಲ್ಲ. ಸೊ ಆ ವ್ರತ ಮಾಡುವಾಗ ನಿನ್ನ ಗಂಡನ್ಗೆ ಏನಿಷ್ಟಮ್ಮ, ಅತ್ತೆಗೆ ಏನಿಷ್ಟಮ್ಮ, ಮಾವನ್ಗೆ ಏನಿಷ್ಟಮ್ಮ, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕ್ತಿದ್ಯಾ ಅಲ್ವಾ, ನೋಡಿ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕು. ಹೊಸದಾಗಿ ಮದುವೆ ಆಗಿರೋ ಪುಟ್ತಾಯಿ ಸೆಡವು, ಸಿಟ್ಟು, ಆತುರ, ರಭಸ, ಯೌವನ ಅಂಥದ್ದೊಂದು ಇರುತ್ತೆ. ಆಗಿನ ಕಾಲದಲ್ಲಿ ಬೇಗ ಮದುವೆ ಮಾಡ್ತಿದ್ರು. 18ಕ್ಕೆಲ್ಲ ಮನೆ ತುಂಬಿಸ್ಕೊತಿದ್ರು. 11-12ಕ್ಕೆ ಮದುವೆ ಮಾಡೋರು ಒಂದು 4-5 ವರ್ಷ ಆಗ್ತಿದ್ದಾಗೆ ಹುಡುಗಿಯನ್ನ ಅತ್ತೆ ಮನೆಗೆ ಕಳಿಸ್ಕೊಡೋರು, ಅವರು ಮನೆ ತುಂಬಿಸ್ಕೊಳ್ಳೋರು. ಆ ರಭಸದಲ್ಲಿ ತಾಯಿ ಮನೇಲಿ ಬೆಳೆದಿರ್ತಕ್ಕಂಥದ್ದು, ಸುಖವಾಗಿ ಬೆಳೆದಿರ್ತಕ್ಕಂಥದ್ದು, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಮಾಡೋದು, ನೋಡೋದು, ರಂಗೋಲಿ, ಪೂಜೆ, ಧೂಪ, ದೀಪ, ಅಮ್ಮನಂತೆ ಅತ್ತೆಯನ್ನ, ಅಪ್ಪನಂತೆ ಮಾವನನ್ನ, ಗಂಡನನ್ನ ಮಿತ್ರನಂತೆ
ಮೈದುನನನ್ನ ಮಗನಂತೆ, ನಾದಿನಿಯನ್ನ ಮಗಳಂತೆ ಈ ರೀತಿ ನೋಡ್ಕೋಬೇಕು, ತಿಳಿಸ್ಕೊಡ್ಬೇಕು. ಎಲ್ಲ ಹೊಡೆದೋಗ್ಬಿಟ್ರೆ ಕುಟುಂಬಗಳು ನೋಡಿ ಎಷ್ಟು ಚೆನ್ನಾಗಿ ತಾಯಂದ್ರು ಬಾಗಿನ ರೂಪದಲ್ಲಿ ಮನೆಗೆ ಬಂದು ಕೊಡೋ ರೀತಿನಲ್ಲೇ ಆ ಸೂಕ್ಷ್ಮಗಳನ್ನ ಈ ರೀತಿ ನೋಡ್ಬಿಟ್ಟು, ಓಹೋ ಅತ್ತೆ ಎಲ್ಲೋ ಸ್ವಲ್ಪ ಬೆರೆಸಿದಾಳೆ, ನನ್ನ ಮಗಳು ಯಾಕೋ ಇದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾಳೆ, ಆ ಬಾಗಿನ ಕೊಡೋ ರೀತಿಯಲ್ಲಿ ಮಗಳಲ್ಲಿ ಬದಲಾವಣೆ ಮಾಡೋರು, ಮಗಳಿಗೆ ಕಲ್ಸೋರು ಇವತ್ತಿಲ್ಲವೇ ಇಲ್ಲ. ಮಗಳು ಫೋನ್ ಮಾಡಿದ್ರೆ ಸಾಕು ಬಂದ್ಬಿಡು ಅಂತ ಹೇಳ್ಬಿಡು, ಅವ್ರ ಹಂಗಂದ್ರ ಬಂದ್ಬಿಡು, ಅವ್ರ ಹಿಂಗಂದ್ರ ಬಂದ್ಬಿಡು. ಇವತ್ತು ಅರ್ಧ ಡೈವರ್ಸ್ಗಳಿಗೆ, ಮಕ್ಕಳ ಬದುಕಿಗೆ ಬೆಂಕಿ ಹಚ್ಚತಕ್ಕಂಥ ಕಾರಣ ಹೆತ್ತವರೇ ಆಗ್ಬಿಟ್ಟಿದ್ದಾರೆ. ನನ್ನ ಮಗಳಿಗೆ ಹಿಂಗ ಅಂದ್ಬಿಟ್ರು ಸರ್, ನಾವ್ ಎಷ್ಟು ಲಕ್ಷ ಕೊಟ್ಟು ಮದುವೆ ಮಾಡಿದೀವಿ ಗೊತ್ತಾ ಸರ್, ಏನೋ ಒಂದು ಅಲ್ಲಿ ಬರುತ್ತೆ. ಸಂಸಾರ ಅಂದ್ಮೇಲೆ ಅದು ಬರುತ್ತೆ. ಆವತ್ತಿನ ಕಾಲಕ್ಕೆ ಸದ್ಕೊಳ್ಳಿ, ಅಡ್ಜಸ್ಟ್ ಆಗಲಿ. ಒಂದು 3-4 ವರ್ಷ, ಒಂದು 5 ವರ್ಷ ನೋಡಿ, 5 ವರ್ಷದಲ್ಲಿ ಮಾಗಿರುತ್ತೆ, ಒಂದು ಪುಟ್ಟ ಮಗು ಬಂದಿರುತ್ತೆ. ಆ ಮಗುಗೆ ತಿನ್ಸೋದು, ಬೆಳೆಸೋದು, ಬಾಣಂತನ ಮಾಡೋದು, ಸೀಮಂತನ ಮಾಡೋದು, ಈ ಥರದನ್ನ ಹೇಳೋದು, ಕಲಿಸೋದು, ಇದೆಲ್ಲ ತಾಯಂದ್ರು ಅತ್ತೆಯರ ರೂಪವಾಗಿ, ತಾಯಿ ರೂಪವಾಗಿ ಕಲಿಸ್ತಿದ್ರಪ್ಪ. ಇವತ್ತಿಲ್ಲ. ತಾಯಿ ಮನೆನೂ ಒದ್ಕೊಂಡು ಹೋಗ್ತಿದ್ದಾರೆ, ಅತ್ತೆ ಮನೆನೂ ಒದ್ಕೊಂಡು ಹೋಗ್ತಿದ್ದಾರೆ. ಮದುವೆ ಆದ್ಮೇಲೆ ನಾವು ಮಾತ್ರ ಇರೋದು. ಇದು ಬರುತ್ತೆ ಅಂತ ಗೊತ್ತು. ಇದು ಡೈವರ್ಸ್ಗಳ ಸಂಕೀರ್ಣತೆಗೆ ಒಳಗಾಗ್ತೀವಿ ಅನ್ನತಕ್ಕಂಥದ್ದು ಹಿರಿಯರಿಗೆ ಮೊದಲೇ ಗೊತ್ತಿತ್ತು, ನಮ್ಮ ವೈದಿಕರಿಗೆ, ತ್ರಿಕಾಲ ಜ್ಞಾನಿಗಳು. ಅದಕ್ಕೆ ಪ್ರತಿ ಪರ್ವಕ್ಕೂ ಒಂದು ವ್ರತ, ಪೂಜೆ, ನಿಯಮ, ಏಕಾದಶಿ ವ್ರತ, ಗೌರಿ ವ್ರತ, ಮಂಗಳ ಗೌರಿ ವ್ರತ, ಸಿರಿಯಾಳ ಷಷ್ಠಿ, ಈ ಥರದ್ದೆಲ್ಲ ತಗೊಬಂದು ನಮಗೆ ಬದುಕಿನಲ್ಲಿ ನಿಲ್ಲಿಸ್ಕೊಟ್ರು. ಆ ಸರ್ವಮಂಗಳೇ ನಿಮ್ಮ ಜೀವನದಲ್ಲಿ ಮಂಗಳ ಗೌರಿಗೆ ಬಾಗಿನ ಕೊಡ್ತಕ್ಕಂಥದ್ದು ಮಾಡಿ. ಯಾರಾದ್ರೂ ವಯಸ್ಸಾದ ತಾಯಂದ್ರು ದೇವಸ್ಥಾನಕ್ಕೆ ತಗೊಂಡೋಗಿ, ಗುರುಗಳೇ ಮೊರ ಸಿಗ್ತಿಲ್ಲ, ಬ್ಯಾಗಲ್ಲಿ ಹಾಕೊಂಡು ಹೋಗಿ, ತೊಂದರೆ ಏನಿಲ್ಲ. ಇವತ್ತು ಸಂಜೆ ಆದ್ರೂ ಮನೆ ಮುಂದುಗಡೆ ಗ್ರಾಮ ದೇವಿ ಇದ್ದೇ ಇರುತ್ತೆ. ಅದಕ್ಕೆ ಗೊತ್ತಿತ್ತು ವೈದಿಕರಿಗೆ, ಎಲ್ಲೋ ಹುಡ್ಕೊಂಡು ಹೋಗ್ತಾರೆ, ಇರೋ ಕೆಲಸ ಕಾರ್ಯ ಬಿಟ್ಟು, ವಯಸ್ಸಾದವನ್ ಬಿಟ್ಟು. ತೋಟ, ಆಗಿನ ಕಾಲದಲ್ಲಿ ನಮ್ಗೊಂದು ತೋಟ, ಗದ್ದೆ, ಹೊಲ ಅನ್ನತಕ್ಕಂಥದ್ದಿತ್ತು. ಕೃಷಿಯನ್ನು ಹೆಚ್ಕೊಂಡಿದ್ವಿ. ಈಗಲೂ ಕೂಡ ಕೃಷಿ ಅಂತ ಹೇಳಿದ್ರೆ ನಮ್ಮ ಕೆಲಸ. ಸೊ ಬಿಟ್ಟು ಎಲ್ಲೋ ದೇವಸ್ಥಾನ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಸುತ್ತಾ ಕೂತ್ಕೊಂಡ್ರೆ, ಬಿಟ್ಟು ಬಸ್ ಕೊಟ್ಟಿದ್ದಾರೆ, ಬಸ್ ಹತ್ತು, ವಯಸ್ಸಾದವನ್ ಮನೇಲಿ ಬಿಡು, ಗಂಡನ್ ಬಿಡು, ಮಕ್ಕಳನ್ನ ಬಿಡು, ಈ ಭಾವಕ್ಕೆ ಬಂದ್ಬಿಡು. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ತುಂಬೋಗ್ಬಿಟ್ಟಿದ್ದಾರೆ. ಮೊನ್ನೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಾಗ ಅಲ್ಲಿ ನೋಡ್ಬೇಕು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಲ್ಲಿ ಹಿರಿಯರು. ಎಲ್ಲ ಬಿಟ್ಟು ಬಸ್ ಬಂದ್ಬಿಟ್ಟು ಬಿಟ್ಬಿಟ್ಟು, ಗುರುಗಳೇ ಅಲ್ಲಿ ನೋಡಿ ಗುರುಗಳೇ ಅಂತ ತಾಯಂದ್ರೆ ಹೇಳ್ತಾ ಇರೋದು. ತುಂಬೋಗ್ಬಿಟ್ಟಿದ್ರೆ ನಾವು ಹಿಂಗೆ ನೋಡ್ಲೇ ಇಲ್ಲ, ಈ ಪಾರ್ಟಿ ಕಷ್ಟನೇ ಪಟ್ಟಿಲ್ಲ. ಪ್ರಸಾದಕ್ಕೂ ಕ್ಯೂನಲ್ಲಿ ನಿಲ್ಸ್ಬಿಟ್ಟಿದ್ದಾರೆ 3/4 ಗಂಟೆ. ಪ್ರಸಾದ ತಿನ್ನೋದೇ ಬರೋ ಆಗಿಲ್ಲ ಅನ್ನೋ ಒಂದು ಆಸೆ. ಊಟ ಎಲ್ಲ ಕಡೆ ಸಿಗುತ್ತೆ, ಪ್ರಸಾದ ಎಲ್ಲ ಕಡೆ ಸಿಗೋದಿಲ್ವೇ? ಹೊರಗಡೆ ಇರೋವರೆಗೂ ಅದು ಊಟ, ಒಳಗಡೆ ಹೋದ ಮೇಲೆ ಪ್ರಸಾದ. ಆಲಯದಲ್ಲಿ ನಿಂತಿದ್ದೀವಿ, ಆ ಕ್ಯೂನಲ್ಲಿ ಒಂದು ಹಿರಿಯರು ಎಷ್ಟು ಚೆನ್ನಾಗಿ ಮಾತಾಡ್ತಾ, ತಾಯಂದ್ರು ಒಂದು 70 ದಾಟಿದೆ ಒಬ್ಬೊಬ್ಬರಿಗೂ. ಹಿಂಗೆ ನೋಡೇ ಇಲ್ಲ ಗುರುಗಳೇ, ಫ್ರೀ ಬಸ್ ಬಿಟ್ರು, ಮನೆ ಮಠ ಬಿಟ್ಬಿಟ್ಟು ಹಿಂಗೆ ಹಾಕೊಂಡು ಇಲ್ಲಿ ನೋಡಿ ಗುರುಗಳೇ, ದೇವ್ರ ದರ್ಶನಕ್ಕೂ ನಮ್ಗೆ ನೆಮ್ಮದಿ ಇಲ್ಲ. ಇದು ಆಗಿರ್ತಕ್ಕಂಥದ್ದು. ಎಲ್ಲಾ ಕ್ಷೇತ್ರಗಳು ತೊಳಗ್ತಿದ್ದ. ಮನೇನ್ ಬಿಟ್ಬಿಟ್ಟು, ಕುಟುಂಬನ ಬಿಟ್ಬಿಟ್ಟ. ನಿಮಗೆ ಯಾರಿಗೂ ಗೊತ್ತಿಲ್ಲದ ಮಂಗಳ ಗೌರಿ ವ್ರತಕ್ಕೆ ಒಂದು ಹೇಳ್ತೇನೆ, ನಿಮ್ಮ ಶಕ್ತಿ ಕೇಂದ್ರ ಯಾವುದು ಗೊತ್ತಾ? ಅಲ್ಲೆಲ್ಲೋ ಇರುವ ಬೆಟ್ಟದ ದೇವಿ ಅಲ್ಲ, ಅಲ್ಲೆಲ್ಲೋ ಇರುವ ಗುಡ್ಡದ ದೇವಿ ಅಲ್ಲ, ದೇವರಲ್ಲ. ನಿಮ್ಮ ಮನೆಯ ಪಕ್ಕದಲ್ಲಿರುವ ಗ್ರಾಮ ದೇವಿಯೇ ಶಕ್ತಿ ದೇವಿ. ನಿಮ್ಮ ಮನೆಯ ಪಕ್ಕದಲ್ಲಿರುವ ಗ್ರಾಮ ದೇವಿಯೇ. ಅದು ಯಾವ ದೇವರಾದರೂ ಸರಿ, ಅಲ್ಲಿಗೆ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದ್ರೂ, ವಾರಕ್ಕೊಮ್ಮೆ ಹೋಗೋರಿದ್ದಾರೆ, ಹೋಗಿ ಮಂಗಳವಾರ, ಶುಕ್ರವಾರ, ವಾಟ್ ಎವರ್ ದ ಡೇ, ಅದು ಯಾವ ದೇವರಾದರೂ ಸರಿ, ಅಲ್ಲಿ ಹೋಗಿ ಒಂದು ಧೂಪ, ದೀಪ, ನೈವೇದ್ಯ, ಅರ್ಚನಾ, ದರ್ಶನ. ಅದರಲ್ಲಂತೂ ಇಂಥ ಒಂದು ಮಂಗಳ ಗೌರಿ ಸಂದರ್ಭ. ಸೊ ಪ್ರತಿ ಮಂಗಳವಾರ ಹೋಗ್ತೇವೆ ಗುರುಗಳೇ, ಅಲ್ಲೊಂದು ಸೇವೆ ಕೊಡ್ತೇವೆ, ಅಮ್ಮನವ್ರಿಗೆ ಹೂ ಕೊಡ್ತೇವೆ, ಪ್ರಸಾದ ಮಾಡಿಸ್ತೇವೆ, ಹಂಚಿಸ್ತೇವೆ. ಅಲ್ಲಿ ತುಂಬಾ ಭಗಿನಿಯರು ಬಂದಿರ್ತಾರೆ, ಸುಮಂಗಲಿಯರು ಬಂದಿರ್ತಾರೆ, ತಾಯಂದರು. ಈ ಥರದ್ದು ಮಾಡ್ಕೊಂಡು ಹೋಗಿ ನಿಮ್ಮ ಮಟ್ಟಕ್ಕೆ ಕೊಟ್ಟು, ಅವರಿಂದ ಅರಿಶಿನ ಕುಂಕುಮ ಅಕ್ಷತೆ ಕೊಟ್ಟು ಹಚ್ಚಿಸ್ಕೊಂಡು ಅಕ್ಷತೆ ಹಾಕಿಸ್ಕೊಳ್ತಕ್ಕಂಥದ್ದು ಮಾಡಿ. ಮನೆ ಒಡೆಯೋದು ನಿಲ್ಲುತ್ತೆ, ಕುಟುಂಬಗಳು ಒಡೆಯೋದು ನಿಲ್ಲುತ್ತೆ. ಅಲ್ಲೊಂದು ಭಕ್ತಿ ರಸ ಜಾಸ್ತಿ ಆಗುತ್ತೆ, ಪ್ರೀತಿಯ ರಸ ಜಾಸ್ತಿ ಆಗುತ್ತೆ, ಅನುಬಂಧದ ರಸ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ನೀವೆಲ್ಲ ಚೆನ್ನಾಗಿದ್ರೆ ನಾವು ಮಕ್ಕಳೇ, ನಾಡು ಚಂದ. ನೀವು ನೆಮ್ಮದಿ ಇದ್ರೆ, ಯಾರು ಯಾವ ಸ್ತ್ರೀಯ ಕಣ್ಣಲ್ಲಿ ನೀರು ಬರುವುದಿಲ್ಲವೋ, ಸ್ತ್ರೀ ಅಂತರ್ಶಕ್ತಿ, ಜಗತ್ ಶಕ್ತಿ, ದಿವ್ಯ ಶಕ್ತಿ ಅಂತ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ. ಅಮ್ಮ ನಮ್ಮ ಸೃಷ್ಟಿಗೆ ನೀವೇ ಅಲ್ವಾ. ನಾವು ಇವತ್ತಿಷ್ಟು ನೆಮ್ಮದಿಯಾಗಿ ಹೊರಗಡೆ ಬಂದು ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡು ನಾವು ಇದ್ದೇವೆ ಅಂತ ಹೇಳಿದ್ರೆ ನೀವೇ ಅಲ್ವಾ. ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಹೀಗೆ ಇರಲಿ, ನಿಮ್ಮ ಆಶೀರ್ವಾದ ನಮಗೂ ಇರಲಿ, ನಮ್ಮ ಸಂಸ್ಥೆಗೂ ಇರಲಿ. ನೀವೆಲ್ಲರೂ ಮಂಗಳ ಗೌರಿಯರಪ್ಪ, ನೀವೆಲ್ಲರೂ ಮಂಗಳ ಗೌರಿಯರು. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ.
ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮಂಗಳ ಗೌರಿ ಹಬ್ಬ ಒಂದು ಪುಟ್ಟು ದಾನ ಹೇಳ್ತಾನೆ ಮಕ್ಕಳೇ. ಇದನ್ನ ಮಾಡಿದರೆ ದಾಂಪತ್ಯದಲ್ಲಿರತಕ್ಕಂಥ ಅನುರಾಗ ದೋಷ ಹೊರಟೋಗ್ಬಿಡುತ್ತೆ, ವಿರಹ ದೋಷ ಹೊರಟೋಗ್ಬಿಡುತ್ತೆ. ತುಂಬಾ ಸಿಂಪಲ್. ಇದು ದೇವಿ ಭಾಗವತದಲ್ಲಿದೆ. ಅಮ್ಮನವರದ್ದು ಹುಡುಕಿ 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 ತಗೊಬಂದಿರೋದು. ನನ್ನ ಗುರುಗಳು ಮುತ್ತುಸ್ವಾಮಿ ನಂಬುದಾರಿಗಳು. ನಡೆದಾಡೋ ದೈವ ಅವರು. ಅಷ್ಟಮಂಗಳ ಪ್ರಶ್ನೆಯಲ್ಲಿ ಮಹಾನ್ ಪ್ರಕಾಂಡ ಪಂಡಿತರು. ಅವರೊಂದು ಮೇರು ಪರ್ವತ, ನಾನೊಂದು ಕೂದಲು ಲಕ್ಷ. ಅದು ಹೇಳಬಾರ್ದು, ಹೋಲಿಕೆ ಇಲ್ಲ ಬಿಡಿ. ಅಂತ ಮಹಾ ಗುರುಗಳು ಸಂತರುಗಳ ಜೊತೆ ಓಡಾಡಿದ್ದೇನೆ. ಅದನ್ನು ತಗೊಬಂದು ನಾನು ನಿಮಗೆ ಹೇಳ್ತಿದ್ದೇನೆ. ತುಂಬಾ ಒಂದು ಸುಲಭೋಪಾಯ, ತುಂಬಾ ಸುಲಭೋಪಾಯ. ತಾಂಬೂಲವನ್ನ ದಾನ ಮಾಡಬೇಕು. ವಿಳೆದಲ್ಲೇ ಅಡಿಕೆ, 2 ಬಾಳೆಹಣ್ಣು ಕಂಪಲ್ಸರಿ. ಇವತ್ತೊಂದು 5 ಜನಕ್ಕೆ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಗೌರಿಯೇ ಎದ್ದು ಬರುತ್ತಾಳೆ. ಮುಖ್ಯವಾಗಿ ಯಾವ ಸ್ತ್ರೀ ತನ್ನ ಮನೆ ನೆಮ್ಮದಿಯಾಗಿರಬೇಕು, ತನ್ನ ಕುಟುಂಬ ನೆಮ್ಮದಿಯಾಗಿರ್ಬೇಕು, ನಿಮ್ಮ ಗಂಡನನ್ನ ವಶೀಕರಣ ಮಾಡಲು ಎಲ್ಲರೂ ಕೇಳ್ತೀರಲ್ವ, ಗುರುಗಳೇ ನಮ್ಮ ಗಂಡ ನಮ್ಮನ್ನೇ ನೋಡ್ಬೇಕು, ನಮ್ಮ ಗಂಡ ಅನ್ನತಕ್ಕಂಥವರು ಈ ಮಂಗಳವಾರ ಏನ್ ಬಂದಿದೆ, ಮಂಗಳ ಗೌರಿ ಬಂದಿದೆ ಅಲ್ವಾ, ಕಂಪಲ್ಸರಿ ಒಂದು ಒಳ್ಳೆ ಸಿಹಿ ಹೋಳಿಗೆ ಮಾಡಿ ನೈವೇದ್ಯಕ್ಕೆ ಇಡಿ. ಸಂಜೆ ಇಟ್ಟು ಒಂದು 3 ರೀತಿಯ ಅನ್ನ, ಒಂದು ಅನ್ನ ಮಾಡಿದರೆ ಒಂದು ಸ್ವಲ್ಪ ಚಿತ್ರಾನ್ನ, ಪುಳಿಯೋಗರೆ ಒಂದೊಂದು ಸ್ಪೂನ್, ಈ ಥರದ್ದು ಒಂದು ಮಾಡ್ಕೊಂಡು ಒಂದು ಪುಟ್ಟ ಹೋಳಿಗೆ ನೈವೇದ್ಯಕ್ಕಿಟ್ಟು ಸಂಜೆ ನಿಮ್ಮ ಯಜಮಾನರು ಬರ್ತಾರಲ್ವಾ, ಡನ್. ಅವರಿಗೆ ಆ ಪ್ರಸಾದವನ್ನ ಉಣಬಡಿಸಾದ್ಮೇಲೆ ವಿಳ್ಯದೆಲೆ ಅಡಿಕೆ ಇಬ್ಬರೂ ಕುಳಿತು ಆ ಪ್ರಸಾದ ಸೇವಿಸಿದ್ಮೇಲೆ ನೀವು ಸೇವಿಸಿ, ನೀವು ಅವರಿಗೆ ಎಲೆ ಅಡಿಕೆಯನ್ನ ಸ್ವಲ್ಪ ಸುಣ್ಣ, ಸ್ವಲ್ಪ ಚಿಕ್ಕದಾಗಿ ಬೆಲ್ಲ, 1 ಏಲಕ್ಕಿ, 1 ಲವಂಗ ಇಷ್ಟು ಹಾಕ್ಬಿಟ್ಟು ಸುತ್ತಬಿಟ್ಟು, ಇಲ್ಲ ಬೇಕಾದ್ರೆ ಜಜ್ಜಿಬಿಟ್ಟು ಬೇಕಾದ್ರೂ ಅದನ್ನ ಕೊಡಿ. ಕೆಲವ್ರು ತಿನ್ನೋ ಅಭ್ಯಾಸ ಇರಲ್ಲ, ನೀವು ಕೊಡಿ. ನೀವು ಕೊಡಿ. ಅಮ್ಮನವ್ರ ಮುಂದ್ಗಡೆ ಇಟ್ಟಿರಿ ವಿಳ್ಯದೆಲೆ ಅಡಿಕೆ. ಆ ಪ್ರಾರ್ಥನೆ ಮಾಡಿರೋ ವಿಳ್ಯದೆಲೆ ಅಡಿಕೆ ತಗೊಂಡು ಸ್ವಲ್ಪ ಸುಣ್ಣ, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ, ಬೆಲ್ಲ, ಬೇಕಾದ್ರೆ ಅಡಿಕೆನ ಒಂದು 10 ನಿಮಿಷ ನೆನೆಸ್ಬಿಡಿ. ಅವ್ರು ಊಟ ಮುಗಿಸಿದ್ಮೇಲೆ ಅದನ್ನ ತಗೊಂಡು ಜಜ್ಜಿಬಿಟ್ಟು ಎಲೆ ಜೊತೆ ಆ ನಾರುಗಳು ತೆಗಿಯೋದು ಕೂಡ ಒಂದು ಕಲೆ. ಮೇಲೆ ಇರೋ ತೊಟ್ಟು, ಕೆಳಗಡೆ ಇರೋ ತೊಟ್ಟು ತೆಗೆದು ಆ ಸುಣ್ಣ ಅದೊಂದು ಹಚ್ಚೋದು ಒಂದು ಅದ್ಭುತ. ಎಲ್ರಿಗೂ ಬರೋಲ್ಲ ತಾಂಬೂಲ ಚರ್ವಣ. ಅಮ್ಮನವರಿರುತ್ತಾರೆ. ಎಲೆ ಅನ್ನೋದು ಲಕ್ಷ್ಮಿ, ಎಲೆ ಅನ್ನೋದು ಪಾರ್ವತಿ ಗೌರಿ, ಅಡಿಕೆ ಅನ್ನೋದು ಶಿವ. ಸ್ವಲ್ಪ ಹಾಗೆ ಅವನು ಗಟ್ಟಿ ಕಟಂ ಸಂಸಾರದಲ್ಲಿ ಬರತಕ್ಕಂಥ ಒಗರುಗಳು ಸುಣ್ಣ, ಲವಂಗ ಸ್ವಲ್ಪ ಘಾಟು, ಅಕ್ಕಪಕ್ಕ ಬಂಧುಗಳು, ಕೆಲವರು ನಮ್ಮನ್ನ ತೆಗೊಳ್ತಕ್ಕಂಥದ್ದು, ಒಂದು ಏಲಕ್ಕಿ, ಕೆಲವರು ನಮ್ಮನ್ನ ಸನ್ಮಾನ, ಅತ್ತೆ ಮಾವ ಎಂಥ ಸೊಸೆ ಅನ್ನತಕ್ಕಂಥದ್ದು, ನಮ್ಮಮ್ಮ ಇಸ್ ದ ಬೆಸ್ಟ್ ಅಂತಕ್ಕಂಥದ್ದು. ಇವೆಲ್ಲವನ್ನ ಹಾಕಿ ಸುತ್ತಿ ಆಯ್ತು. ರಸಮಯ ಕ್ಷಣ, ಒಂದು ಸಿಹಿ ಕಷ್ಟಪಟ್ಟ ಮೇಲೆ ಕಳೆದು ಒಂದು
ಆ ಬೆಲ್ಲ ಬರುತ್ತೆ ಅನ್ನತಕ್ಕಂಥದ್ದಲ್ವಾ. ಸೊ ಅದನ್ನ ಹಾಕಿ ಆ ಪುಟ್ಟದಾಗಿ ಅವರು ಒಂದ್ ಸ್ವಲ್ಪ ನೀವೊಂದ್ ಸ್ವಲ್ಪ ಕಚ್ಚುತ್ತೀರಿ, ತಿನ್ನಿ. ಆಹಾ, ನೀವು ನೋಡಿ, ನೀವು 4ನೇ ಮಂಗಳವಾರದಷ್ಟೊತ್ತಿಗೆ ನಿಮ್ಮ ನಾಲಿಗೆಯನ್ನ ನೋಡಿ, ಕೆಂಪಗಿದೆ ಅಂದ್ರೆ ನಿಮ್ ಪ್ರೀತಿ ತಾರಕಕ್ಕೇರ್ಬಿಟ್ಟಿದೆ, ನಿಮ್ಮ ಯಜಮಾನ್ರು ಬಿದ್ಬಿಟ್ಟಿದ್ದಾರೆ ಅಂತ. ನಿಮ್ಮನ್ ಬಿಟ್ಟು ನಾನು ನೋಡಲ್ಲ. ತಾಯಿ ಅಂದ್ರ ಕೇಳ್ತಿರ್ತೀರಲ್ವ, ನಮ್ಮ ಯಜಮಾನ್ರು ನಮ್ಮನ್ನೇ ಪ್ರೀತಿಸ್ಬೇಕು, ನಮ್ಮನ್ನೇ ನೋಡ್ಬೇಕು. ಅಲ್ಲಿರುತ್ತೆ, ಬರುತ್ತೆ ವಿಘ್ನಗಳು. ಇನ್ನೊಂದು ಎಲ್ಲೋ ಒಂದು ತುಂಟತನ ಕಡಿಮೆ ಆಗ್ಬಿಟ್ಟಿದೆ. ಇನ್ನೊಂದು ಮಂಗಳವಾರ ಪೂಜೆ ಮಾಡಿದ್ದೀರಿ, ಸ್ವಲ್ಪ ಬ್ರಹ್ಮಚರ್ಯ ಇರಲಿ, ಪ್ರಯತ್ನ ಮಾಡಿ ಒಂದು ಸಪ್ರೇಟ್ ದೇವ್ರ ಚಾಪೆ ಅಂತ ತಂದಿಟ್ಕೊಳ್ಳಿ. ಹೌದು, ಹಬ್ಬ ಮಾಡದಿದ್ದವರು ಇದನ್ನು ಮುಂದುವರಿಸಿ, ಬಾಗಿನ ಮಾಡಿ ಇಲ್ಲೊಂದು ಪ್ರಸಾದ ಇಟ್ಟು ಈ ಥರದ್ದು ಈ ವಶೀಕರಣ ಪ್ರಯೋಗ, ಸಂಮೋಹನ. ನಿಮ್ಮನ್ನ ಕೈಯಲ್ಲಿ ಬಳೆ ಇರಲಿ, ಆಯ್ತು ಅಂದ್ರೆ ಒಂದು ಮೆಹಂದಿ ಹಾಕ್ಕೊಳ್ಳಿ, ಇವತ್ತು ಕೈ ತುಂಬಾ ಹಾಕ್ಕೊಳ್ಳಿ. ಹೀಟ್ ಜಾಸ್ತಿ ಅಮ್ಮಂದ್ರ ನಿಮಗೆ ಗಾಜಿನ ಬಳೆ ಹಾಕ್ಕೊಳ್ಳಿ. ಕಾಲಲ್ಲಿ ಒಂದು ಬೆಳ್ಳಿ ಕಾಲ್ಗೆಜ್ಜೆ ಯಾವಾಗ್ಲೂ ಇರಲಿ. ಅಟ್ಲೀಸ್ಟ್ ಮಂಗಳವಾರದ ದಿನ ಮನೇಲಾದ್ರೂ ಇದ್ದಿರಲ್ವಾ, ಹಾಕ್ಕೊಳ್ಳಿ. ಅಲ್ಲೂ ಒಂದು ಕಾಲಲ್ಲೂ ಪಾದಕ್ಕೂ ಒಂದು ಸ್ವಲ್ಪ ಮೆಹಂದಿ ಹಾಕ್ಕೊಳ್ಳಿ. ಮನೆಯಲ್ಲೇ ಆ ಮೆಹಂದಿ ಎಲೆ ತಂದು ಮದರಂಗಿ ಎಲೆ ತಂದು ಅರೆದು ಇಟ್ಕೊಂಡಿದ್ದು ಅದ್ರಲ್ಲಿ ಹಾಕಿ, ಈ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಈ ಆರ್ಟಿಫಿಷಿಯಲ್ ಕಲರು ಡಮ್ಮ ಡುಮ್ಮ ಅದೆಲ್ಲ ಕೆಮಿಕಲ್, ಏನು ಪ್ರಯೋಜನ ಇಲ್ಲ. ಹಾಕ್ಕೊಳ್ಳಿ ನನ್ನ ಅಮ್ಮಂದ್ರ. ನೀವು ದೇವಿಯರೇ, ನೀವು ಅಮ್ಮಂದ್ರೆ, ನೀವು ಹಾಗಿದ್ರೇನೆ ಅಂದ. ಅಲ್ಲಿ ನೋಡಿ ಅವನು ಗಲ ಅಂತ ನಿಮ್ ಸುತ್ತಲೇ ಸುತ್ತಾನೆ. ಇವತ್ತೊಂದು ಆ ತಾಂಬೂಲ ಕೊಡಿ. ಮಂಗಳವಾರ ಇವತ್ತೊಂದು ಸಣ್ಣ ನಿಯಮಕ್ಕಿರ್ತಕ್ಕಂಥದ್ದು ಅಷ್ಟು ಮಾಡ್ಕೊಳ್ಳಿ. ಸಪ್ರೇಟ್ ದೇವ್ರ ಚಾಪೆ ತಂದು ಸಪ್ರೇಟ್ ಮಲಗ್ತಕ್ಕಂಥದ್ದು. ಆಮೇಲೆ ನಾಳೆ ಅದು ಮಾಮೂಲಿ, ನಿಮ್ಮ ದಾಂಪತ್ಯಕ್ಕೆ ಏನು ಕೊರತೆ ಏನಿಲ್ಲ. ಮಂಗಳವಾರ ಪೂಜೆ ಮಾಡಿರೋದ್ರಿಂದ, ಆ ಕಳಶ ಇಟ್ಟಿರೋದ್ರಿಂದ, ಕಳಶ ಪೂಜೆ, ದೇವಿ ಪೂಜೆ, ಅಲ್ಲಿ ಆವಾಹನ ಮಾಡಿದ್ದೀರಿ. ಅಮ್ಮ ಬಾ ಅಂತ ಬಂದು ನೋಡ್ತಿದ್ದಾಳೆ. ಎಷ್ಟು ನಿಗ್ರಹ. ನೋಡಿದ ತಕ್ಷಣ ಸಿಹಿ ತಿನ್ಬಾರ್ದು, ಕೈಗೆ ಸಿಕ್ಕಿದ ತಕ್ಷಣ ಸಿಕ್ಬಿಡ್ಬಾರ್ದು, ಹೌದಲ್ವಾ? ಸೊ ಇವತ್ತ ಪೂಜೆ ಮಾಡಿದಿರಿ, ಆ ತಾಂಬೂಲ ಕೊಡ್ಸಿದ್ರಿ. ಈ 48 ದಿನ ನಿತ್ಯ ತಾಂಬೂಲ ಕೊಟ್ಟು ನೋಡಿ. ಸಂಜೆ ಬಂದಿದ್ದ ಪ್ರಸಾದ ಒಂದು ಪುಟ್ಟದಾಗಿ ನಿತ್ಯ ಮಾಡಿ ಬಡಿಸ್ಬೋದು. ಮೆಲ್ಲಗೆ ಮಾತಾಡ್ತಾ ಕೂತ್ಕೊಳ್ತಾ ತಾಂಬೂಲ ತಿಂದ್ರೆ ಬೇಗ ನಿದ್ದೆ ಬರೋಲ್ಲ, ಮೈ ಬಿಸಿ ಆಗುತ್ತೆ, ಆಯ್ತು, ಒಂದು ಪುಟ್ಟ ರಸಿಕತೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ವೈದಿಕರ ಮಕ್ಕಳು ಜಾಸ್ತಿ. ವೈದಿಕರು ನಾವು ಅನುಬಂಧ ಜಾಸ್ತಿ. ಅದಕ್ಕೆ ನನ್ನ ಮನೆ ತುಂಬಾ ಮಕ್ಕಳು. ಕುಟುಂಬ ನೀವ್ ಎಣಿಸ್ಲಾರಿ ನಮ್ಮ ಮನೆ ಮಕ್ಕಳನ್ನ. ದೇವ್ರು ಕೊಟ್ಟಿರೋ ಒಂದು ವರ. ಜಗತ್ತೇ ನನ್ನನ್ನು ಪ್ರೀತಿಸೋ ಎಷ್ಟೋ ಮಕ್ಕಳಿದ್ದಾರೆ, ಅದರ ಆನಂದ ನಿಮಗ್ ಗೊತ್ತಿಲ್ಲ. ಸೊ ನೀವು ಮಾಡ್ಕೊಳ್ಳಿ ಮಕ್ಕಳೇ. ನಿಮ್ಮ ಯಜಮಾನ, ನಿಮ್ಮ ಕುಟುಂಬ, ನಿಮ್ಮ ಸಂಗಾತಿ, ನಿಮ್ಮ ಹೆಂಡತಿ ನಿಮ್ಮ ಕಂಟ್ರೋಲಲ್ಲಿ ಇರ್ಬೇಕಾ? ಇಲ್ಲೇ ತಾಂಬೂಲ ಕೊಡೆ ಅಂತ ಹೇಳಿ ಕೊಟ್ಟಿದ್ದಲ್ವಾ, ಅದ್ರಲ್ಲಿ ಅರ್ಧ ಕಚ್ಬಿಟ್ಟು ಆ ತಾಯಿಗೆ ತಿನ್ಸಿ. ಅಮ್ಮ ಅಲ್ವಾ, ನಿಮ್ಮ ಅರ್ಧನಾರೀಶ್ವರಿ ಅಲ್ವಾ, ನಿಮಗೋಸ್ಕರ ಬದುಕು ಕಟ್ಟೋಳಲ್ವಾ. ಎಲ್ಲ ಬಿಟ್ಟು ಬಂದಿದ್ದಾಳಪ್ಪ ಪಾಪ. ಗೆಳೆಯರು, ಅಮ್ಮ, ಅಪ್ಪ, ಬಂಧು ಬಳಗ ಎಲ್ಲ ಮರೆತು ನಿಮ್ಮನ್ನು ಒಬ್ಬರನ್ನ ನೆಚ್ಕೊಂಡು ಬಂದಿದ್ದಾಳೆ. ಪುಟ್ಟ ಮಗುನ ಸ್ವಲ್ಪ ಮುನ್ನಿಸ್ಕೊತಾಳೆ, ಇರ್ಲಿ. ಸ್ವಲ್ಪ ಜಗಳ ಮಾಡ್ತಾಳೆ, ಇರ್ಲಿ. ತಾಯಿ ಜೀವ ಇನ್ಯಾರ ಹತ್ರ ಮಾಡ್ಬೇಕು? ಇನ್ಯಾರ ಹತ್ರ ಕಷ್ಟ ಹೇಳ್ಕೋಬೇಕು? ಇನ್ಯಾರ ಹತ್ರ ದುಃಖ ಹೇಳ್ಕೋಬೇಕು? ಇನ್ಯಾರ ಹತ್ರ ಬಾಧೆ ಹೇಳ್ಕೋಬೇಕು? ಅಲ್ಲೊಂದು ಪುಟ್ಟದಾಗಿ ಒಂದು ಶೋಲ್ಡರ್ ಈ ತರ ಕೊಟ್ಟು ನೋಡಿ, ನಾನು ಇದ್ದೀನಿ ಅಂತಕ್ಕಂಥದ್ದು. ಅದೆಷ್ಟು ಕರಗ್ಬಿಡ್ತವೆ. ಒಂದು ಪುಟ್ಟ ಸಾರಿ, ಒಂದು ಪುಟ್ಟ ಕ್ಷಮೆ, ಒಂದು ಪುಟ್ಟ ಒಂದು ಐ ಲವ್ ಯು ಅನ್ನತಕ್ಕಂಥ ಮಾತು, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತಕ್ಕಂಥ ಐ ಲವ್ ಯು ಬುಜ್ಜಿ ಅಂತ ಹೇಳಿ ನೋಡಿ, ಆ ತಾಯಿಗೆ ಅದೆಷ್ಟು ಆನಂದಿಸ್ಬಿಡ್ತವೆ, ನಾಚ್ಕೊಬಿಡ್ತವೆ. ಎಷ್ಟೇ ದೊಡ್ಡ ಮಕ್ಕಳಿದ್ದರು, ಮೊಮ್ಮಕ್ಕಳಿದ್ದರು, ನೆನ್ಪಿಟ್ಕೊಳ್ಳಿ, ಆ ತಾಯಿ ಬಯಸೋದು ಜಗತ್ತು ಯಾರು ಎಷ್ಟು ಪ್ರೀತಿ ಕೊಟ್ರು, ಎಷ್ಟೇ ದುಡ್ಡು ಕೊಟ್ರು, ಎಷ್ಟೇ ಅಧಿಕಾರ ಕೊಟ್ರು, ಅದು ಯಾವುದು ತೃಪ್ತಿ ಕೊಡಲ್ಲ. ಪಕ್ಕದಲ್ಲಿ ಯಜಮಾನ ಇದ್ರೇನೆ, ಅವನ ಒಂದು ಅನುಬಂಧದ ಅನುರಾಗದ ಆ ಒಂದು ದೃಷ್ಟಿ ಇದ್ರೇನೆ, ಅಲ್ಲೊಂದು ಪುಟ್ಟ ತುಂಟತನ ಇದ್ರೇನೆ, ಅಲ್ಲೊಂದು ಪುಟ್ಟ ಒಂದು ಕಾನ್ಫಿಡೆನ್ಸ್ನ ಕೈ ಈ ಥರ ಇಟ್ಕೊಳ್ಳೋದು, ಅದೆಷ್ಟೋ ಆನಂದ ಕೊಟ್ಬಿಡುತ್ತೆ. ನನಗೋಸ್ಕರ ನನ್ನವ ಇದ್ದಾನೆ ಅನ್ನತಕ್ಕಂಥ ತಾಯಿ ಮಾಡ್ಕೊಳ್ಳಿಪ್ಪ, ಒಳ್ಳೇದಾಗ್ಲಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಈ ಮಂಗಳ ಗೌರಿಯ ಈ ಒಂದು ವಶೀಕರಣ, ನಿಮ್ಮ ಯಜಮಾನ್ರನ್ನ ಈ ಮಂಗಳ ಗೌರಿಗೆ ಹೇಗೆ ವಶೀಕರಣ ಮಾಡೋದಂತ ಹೇಳ್ಕೊಟ್ಟಿದ್ದೇನಲ್ವಾ, ಹಂಚಿ. ನಿಮ್ಮ ಅಕ್ಕ, ನಿಮ್ಮ ತಂಗಿ, ಎಲ್ಲರೂ ಚೆನ್ನಾಗಿರ್ಬೇಕು ಮಕ್ಕಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮಗಿನ್ನೇನು ಬೇಕು ವೈದಿಕರಿಗೆ? ನೀವು ಚೆನ್ನಾಗಿದ್ರೆ ಸಾಕು. ಮರಳಿ ಗೂಡಿಗೆ ನಾವು ಹೊರಟು ಬಿಡ್ಬೋದು ಬೇಗ, ಅಷ್ಟೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಚಿತ್ತಾ ನಕ್ಷತ್ರ, ಮಂಗಳವಾರ, ಅಲ್ಲೆಲ್ಲೋ ಒಂದು ಕದಲಿಕೆ, ರಾಹು, ಶನಿ, ಕುಜ,
ಇದೆಲ್ಲ ಒಂದು ಕದಲಿಕೆ. ಅದರಲ್ಲಿ ಬೇರೆ ಸೂರ್ಯ ಮೂವ್ಮೆಂಟ್ ಆಗಿದೆ, ಕೇತು ಜೊತೆ ಬೇರೆ ಇದೆ. ಕೈಂಡ್ ಆಫ್ ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಗುಪ್ತಚರ ಇಲಾಖೆ, ಮಿಲಿಟರಿ ಇಲಾಖೆ, ಅರಣ್ಯ ಇಲಾಖೆ, ಈ ಥರದವ್ರಿಗೊಂದು ಸಾಮಾನ್ಯ ಮನುಷ್ಯನಿಗೆ ತುಂಬ ದೊಡ್ಡವ್ರಿಗೊಂದು ಆಪತ್ತುಂಟು, ಪ್ರಾಣ ಕಂಟಕವೇ ಉಂಟು. ಎಚ್ಚರಿಕೆ ಅಂತ ಹೇಳ್ತಾ ಮೇಷರಾಶಿ. ಚಂದ್ರ ವಿಶೇಷವಾಗಿ ಚಿತ್ತಾ ನಕ್ಷತ್ರ, ಕುಜನ ನಕ್ಷತ್ರ. ಕುಜ ರಾಹು ನಕ್ಷತ್ರ, ರಾಹು ಕುಜ ನಕ್ಷತ್ರ, ಮೂರು ತ್ರಿಕೋನದಲ್ಲಿದ್ದಾರೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಮುಖ್ಯವಾಗಿ ಮೇಷರಾಶಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಇದನ್ನು ಜಪ ಮಾಡ್ಕೊಳ್ಳಿ. ನರಸಿಂಹಾಷ್ಟಕ, ನರಸಿಂಹ ಪೂಜೆ, ನರಸಿಂಹ ದರ್ಶನ, ನರಸಿಂಹ ಸಮಾಧಾನ ಆಗಲಿ. ದುಡುಕಬೇಡಿ, ಆತರ ಪಡಬೇಡಿ. ನಿಮ್ಮ ಕೋಪ, ನಿಮ್ಮ ಸಿಟ್ಟು ನಿಯಂತ್ರಣದಲ್ಲಿರಲಿ. ಲೀಗಲ್ ಪೊಲೀಸಲ್ಲಿರೋರಿಗೆ ಅದ್ಭುತವಾದಂಥ ದಿನ. ಸಾಮಾನ್ಯರು ಪ್ರಕ್ಷುಬ್ಧ ಆಗ್ಬಿಡ್ತೀರಿ. ಒಡ ಹುಟ್ಟಿದವರಿಗೆ ಬಲವಾಗಿ ನೆಲ್ಲಿ. ವೃಷಭ ರಾಶಿ. ಒನ್ ಆಫ್ ದ ಬೆಸ್ಟ್ ಡೇ. ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್, ಪೊಲೀಸ್ ಡಿಪಾರ್ಟ್ಮೆಂಟ್, ಮಿಲಿಟರಿ ಡಿಪಾರ್ಟ್ಮೆಂಟ್, ಬೆಸ್ಟ್ ಆಫ್ ದ ಬೆಸ್ಟ್ ಡೇ. ದುಷ್ಟರನ್ನು ಸದೆಬಡಿಯಲು ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಸ್ವಲ್ಪ ದಳದಲ್ಲೇ ಕುಜ ನಿಮ್ಮನೇಲೆ ಕೂತಿದ್ದಾನೆ, ಜಾಗ್ರತೆ. ಮನೆಯವರು, ಕುಟುಂಬ, ಓಡಾಟ, ಸುತ್ತಾಟ, ಭೂಮಿ, ಆಳು ಕಾಳು ವ್ಯವಸ್ಥೆ, ಇಂಥವುಗಳ ಒಂದು ವ್ಯವಹಾರ ತೊಡಗಿಸ್ಕೊಂಡಿದ್ದೀರಿ. ದೊಡ್ಡ ಪದವಿಯಲ್ಲಿದ್ದೀರಿ, ಅಲ್ಲೆಲ್ಲೋ ನೀವೇ ಸಿಕ್ಕಾಕೊಳ್ತಕ್ಕಂಥದ್ದು. ಆತರಗಾರನಿಗೆ ಬುದ್ಧಿಮಟ್ಟ, ಜಾಗ್ರತೆ. ಪಂಚಮದಲ್ಲಿ ಚಂದ್ರ ಕುಜನ ಸಾರದಲ್ಲಿದ್ದು ದಿಗ್ಬಂಧನ. ವೈದಿಕತೆಯಲ್ಲಿದ್ದರೆ ಮಾತ್ರ ಕಾಪಾಡಿಬಿಡುತ್ತೆ. ಬಡದಾಟ, ಹೊಡೆದಾಟ, ಕಿರಿಕಿರಿ, ಕುಟುಂಬ, ಜಗಳ, ಕಲಹ ಉಂಟು. ಮಂತ್ರಗಳೇ ಮರೆತು ಹೋಗಿಬಿಡುತ್ತವೆ. ಸೊ ಆದಷ್ಟು ಸುಬ್ರಹ್ಮಣ್ಯರ ಆರಾಧನೆ, ಸ್ಕಂದನ ಆರಾಧನೆ, ನರಸಿಂಹರ ಆರಾಧನೆ, ಹನುಮೋಪಾಸನೆ ಆದರೂ ಮಾಡಿ. ಹತ್ತಿರದಲ್ಲಿ ಹನುಮ ಇದ್ರೆ ಒಂದು 1/4 kg ಬೆಲ್ಲ ತೊಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಇವತ್ತು ಬಾಗಿನ ಕೊಡ್ತಕ್ಕಂಥದ್ದು ಮಿಥುನ ಮಾಡಿದ್ರೆ ತುಂಬ ಒಳ್ಳೆಯದು. ಕರ್ಕಾಟಕ ರಾಶಿ. ಸ್ವಲ್ಪ ಭೂಮಿ ಮನೆ ತಗೊಳ್ಳೋದು, ದೂರ ಪ್ರಯಾಣ ಮಾಡೋದು ಇವತ್ತು ಬೇಡ. ರಿಯಲ್ ಎಸ್ಟೇಟಲ್ಲಿ ಇದ್ದೀರಿ, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದೀರಿ, ಇಟ್ಟಿಗೆ, ಸಿಮೆಂಟು, ಕಬ್ಬಿಣ, ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರ್, ಸ್ವಲ್ಪ ಪರಿಶ್ರಮದ ದಿನ. ಸಿಂಹರಾಶಿ. ವಾವ್, ಯಾವುದನ್ನು ಬೇಕಾದರೂ ಇವತ್ತು ಗೆಲ್ಲಬಲ್ರಿ. ಬಟ್ ಗ್ರಹಣ ಛಾಯ, ಎಚ್ಚರಿಕೆ. ಗೆಲ್ತೀನಿ, ನಿಮಗೆ ಬಲ ಇಲ್ಲ. ಜೋರದವನು ಹೋಗ್ಬಿಟ್ಟು ಬಡದಾಡ್ದಂದ್ರೆ ಅಷ್ಟೇ. ಗೆಲ್ಲಬಹುದೇನೋ, ಆದರೆ ಇನ್ನಷ್ಟು ಡ್ಯಾಮೇಜ್ ಮಾಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಅಧಿಕಾರದಲ್ಲಿರೋರಿಗೆ ಚೆನ್ನಾಗಿದೆ, ಬಟ್ ಬಳಕೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸ್ಥಾನದಲ್ಲಿರೋರಿಗೆ ಚೆನ್ನಾಗಿದೆ, ನಿಮಗೆ ಉಪಯೋಗ ಇಲ್ಲ. ಸೊ ಇವತ್ತಿನ ದಿನ ಇನ್ನೊಬ್ಬರಿಗೆ ನೆರವು. ಕನ್ಯಾ ರಾಶಿ. ವಾಗ್ದೋಷಂ, ಎಚ್ಚರಿಕೆ. ವೃತ್ತಿಯಲ್ಲೋ ಕುಟುಂಬದಲ್ಲೋ ಬಾಯಿ ಜಾರಿ ಬಿಡುತ್ತದೆ. ಚಂದ್ರ ವಾಣಿ ಸ್ಥಾನ ಕುಜನ ಸಾರದಲ್ಲಿದ್ದಾನೆ, ಕುಜ ಕೇಂದ್ರದಲ್ಲಿದ್ದಾನೆ. ಸುಖ ಸ್ಥಾನವನ್ನ, ಪಂಚಮ ಸ್ಥಾನವನ್ನ, ನಿಮ್ಮ ಮನೆಯನ್ನು ನೋಡ್ತಿರೋದ್ರಿಂದ ಟ್ರಿಗರ್ ಪಾಯಿಂಟ್ ಅಲ್ಲಿ ಇರ್ತೀರಿ. ಎಲ್ಲೋ ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ತುಲಾರಾಶಿ. ಅತ್ಯದ್ಭುತ. ಶಸ್ತ್ರಾಸ್ತ್ರಗಳು, ಗೋಡೌನ್ಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥ ಪಾರಿಶ್ರಾಮಿಕ ವರ್ಗದಲ್ಲಿರ್ತಕ್ಕಂಥವರಿಗೆ ಅನುಕೂಲಕರ ದಿನ. ಸ್ವಲ್ಪ ಪರಿಶ್ರಮ. ವೃಶ್ಚಿಕಂ. ಗರ ಅನ್ನಕ್ಕಂಥ ಒಂದು ಪ್ರಭಾವ. ದುರ್ಗಾ ಆರಾಧನೆ, ದುರ್ಗಾ ಜಪ, ದುರ್ಗಾ ಮಂತ್ರ, ದುರ್ಗಾ ಆರಾಧನೆ ಮಾಡ್ಕೊಳ್ಳಿ. ಯಾಕಂದ್ರೆ ಕುಜ ಅಷ್ಟಮ, ರಾಹು ಸಾರ, ರಾಹು ಕುಜನ್ ಸಾರ, ಚಂದ್ರ 12ನೇ ಮನೆ. ಸೊ ಲಗ್ನಾಧಿಪತಿಯು ಅಷ್ಟಮ, ಯೋಗಕಾರಕನು 12, ಗುರುವು ಕೂಡ ವಿಶೇಷವಾಗಿ ಅವನೊಬ್ಬ ನಿಮ್ಮ ಮೇಲೆ ದೃಷ್ಟಿ ಬಿಡುತ್ತಿರುವುದರಿಂದ ಒಂಚೂರು ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ. ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು ಆ ಥರ ಪಡಬೇಡಿ. ದೂರ ಪ್ರಯಾಣ ನಿಷಿದ್ಧ. ಒಡ ಹುಟ್ಟಿದವರು, ಸೋದರರು, ಅಲ್ಲೊಂದು ಎಳೆದಾಟ ಇರತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಧನಸು ರಾಶಿ.
ವಿಜಯಂ. ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದೀರಿ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಟೆಕ್ಟಿವ್ ಇಲಾಖೆ, ಸೆಕ್ಯೂರಿಟಿ ಇಲಾಖೆ, ಪಾರಿಶ್ರಾಮಿಕ, ಮೈನಿಂಗು, ಕನ್ಸ್ಟ್ರಕ್ಷನ್ನು, ದೊಡ್ಡ ದೊಡ್ಡ ತೋಟಗಾರಿಕೆ, ಕೃಷಿಗಾರಿಕೆ, ಹೈನುಗಾರಿಕೆ, ಅದ್ಭುತವಾದಂಥ ದಿನ. ಮಕರ ರಾಶಿ, ಕುಜ 6ನೇ ಮನೆ. ನೀವು ಬಡದಾಡೋರಲ್ಲ, ಇವತ್ತು ಬಡದಾಡೋಣ ಅನ್ಸುತ್ತೆ. ಫಿಸಿಕಲ್ ವಾರ್ ಮಾಡೋರಲ್ಲ ನೀವು, ನೋಡೋಕ್ ಗಟ್ಟಿ, ನೀವು ತುಂಬಾ ಮೃದು ಹೃದಯ. 12 ರಾಶಿಗಳಲ್ಲಿಯೇ ಅತ್ಯಂತ ಮೃದು ರಾಶಿ ಅಂದರೆ ನಾನು ನೋಡಿದ ಹಾಗೆ ಮಕರ ರಾಶಿ ಅಂತ. ಇಲ್ಲೂ ಮಾಸ್ಸಿವ್ ಪುಟ್ಟ ಮಗು ನಿಮ್ಮ ಒಳಗಡೆ ಇರ್ತಾನೆ. ಶ್ರೀನಿವಾಸನಂತ ಮನಸ್ಸು, ಸೀತಮ್ಮನಂತ ಮನಸ್ಸು. ಇನ್ನೊಬ್ಬರು ಗಾಯ ಪಡಿಸೋರಲ್ಲ, ಇನ್ನು ಗಾಯಗಳನ್ನ ಒಳಗಡೆ ಇಟ್ಕೊಳ್ತಕ್ಕಂಥವ್ರನ್ನೇ ಗಾಯಗಳನ್ನ. ಅಂಥದ್ದು ಚಂದ್ರ ಕುಜನ್ ಸಾಳದಲ್ಲಿ, ಕುಜ 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಎಳೆದಾಟಗಳುಂಟು, ಜಾಗರೂಕತೆ. ಆರ್ಕಿಟೆಕ್ಚರ್ಸ್, ಇಂಜಿನಿಯರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ನರ್ಸರಿ, ಹೈನುಗಾರಿಕೆ, ತೋಟಗಾರಿಕೆ, ಫ್ರೂಟ್ಸು, ಪ್ಲಾಂಟೇಶನ್ನು, ಮೇಂಟೆನೆನ್ಸು, ಕಲಾ ಮಾಧ್ಯಮ, ಸೂಪರ್. ಸ್ಪೋರ್ಟ್ಸ್ ಲೈನಲ್ಲಿರೋರ್ಗೂ ಚೆನ್ನಾಗಿದೆ. ಕುಂಭ ಏನ್ ಬೇಕಾದ್ರೂ ಆಗ್ಬೋದು. ರಾಹು, ಚಂದ್ರ, ಕುಜ ದಿಗ್ಬಲಿಯಾಗಿ ಕುಳಿತಿರತಕ್ಕಂಥ ಒಂದು ಪ್ರಭಾವ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ನೋಡ್ತೀರಿ. ದೂರ ಪ್ರಯಾಣ ಜಾಗ್ರತೆ, ವ್ಯವಹಾರಗಳು ಜಾಗ್ರತೆ, ಮನೆ ಜಾಗ ತಗೊಳ್ಳೋದು ಜಾಗ್ರತೆ, ನೀರಿನ ಪ್ರದೇಶ, ಗುಡ್ಡಗಾಡು ಪ್ರದೇಶ, ರೋಡ್ ರೇಜು, ಈ ಥರದ್ದೆಲ್ಲ ಕೆಲವೊಂದುಂಟು. ಹುಷಾರಾಗಿ ಹ್ಯಾಂಡಲ್ ಮಾಡೋದು. ಸ್ಟ್ಯಾಟಿಸ್ಟಿಕ್ ಪ್ಲಾನಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದ್ಭುತವಾದಂಥ ದಿನ. ಇನ್ನು ಮೀನ ರಾಶಿ, ವೆರಿ ಕೇರ್ಫುಲ್. ಚಂದ್ರ ಕುಜನ್ ಸಾರದಲ್ಲಿ 8ನೇ ಮನೆ, ಯೋಗಕಾರಕ. ಸೊ ದಿಗ್ಬಲಿಯಾಗಿ ಕುಳಿತಿದ್ದಾನೆ. ಸೊ ಅದರಿಂದ ನನಗೆ ಗೊತ್ತು ಅಂತ ಆತರ ಪಡಿಸಿ ಈಜಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲದೆ ಇಳಿದು ಕೊಚ್ಕೊಂಡು ಹೋಗ್ಬರ್ತೀರಿ. ನೀರಲ್ಲಿ ಕರೆಂಟ್ ಇರುತ್ತೆ ಮಕ್ಕಳೇ. ನಮಗೆ ಮೀರಿದ ಒಂದು ಶಕ್ತಿ ಪ್ರಕೃತಿಯಲ್ಲಿ ತುಂಬಾ ಇಟ್ಟಿರ್ತಕ್ಕಂಥದ್ದುಂಟು. ಈ ಎಚ್ಚರಿಕೆ. ಸೊ ಅದರಿಂದ ಇವತ್ತು ಪಾಲುದಾರಿಕೆಯ ವ್ಯವಹಾರಗಳು ಎಚ್ಚರಿಕೆ. ಹೈನುಗಾರಿಕೆ ಚೆನ್ನಾಗಿದೆ, ತೋಟಗಾರಿಕೆ ಚೆನ್ನಾಗಿದೆ, ಹಾಲು, ಹಣ್ಣು, ಬೆಣ್ಣೆ, ನೀರಿಗೆ ಸಂಬಂಧಪಟ್ಟಂತ ವ್ಯಾಪಾರ, ವೃತ್ತಿ ಅತ್ಯದ್ಭುತ ಪ್ರಗತಿ ಕೊಡ್ತಕ್ಕಂಥದ್ದು ಇವತ್ತು ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.